ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಜುಲೈ 2026 ಸೋಮವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಸೌಭಾಗ್ಯ ಯೋಗ, ವಣಿಜ ಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ರಾಹು ಧನಿಷ್ಠಾ ನಕ್ಷತ್ರ ಪ್ರಭಾವ. ರಾಹುವನ್ನ ಚಾಂಡಾಳ ಗ್ರಹ ಅಂತ ಹೇಳ್ತಾರೆ. ಅದಕ್ಕೆ ತಗೊಂಡು ಹೋಗ್ಬೇಕಾದ್ರೆ ನಾವು ಏನಕ್ಕೆ ಚಾಂಡಾಳ ಅಂತಾರೆ, ಬೇರೆ ಯಾಕೆ ಗ್ರಹವನ್ನ ಚಾಂಡಾಳ ಅನ್ನಲ್ಲ, ಚಂಡಾಳ ಅಂತ ಕೂಡ ಹೇಳ್ತಾರೆ. ಅಂದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಒಂದು ಒಳ್ಳೇದು ಇದೆ, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಇದೆ. ಹಾಗೆಯೇ ನಮ್ಮ ಒಳಗಡೆ ಒಂದು ಕೆಟ್ಟದ್ದು ಕೂಡ ಇದೆ. ಎಲ್ಲರಿಗೂ ಇದೆ ಮಕ್ಕಳೇ. ಈಗ ನಾನು ತಗೊಳ್ಳೋ ಕೆಲವು ನಿರ್ಧಾರಕ್ಕೆ, ನಾನು ಮಾತನಾಡೋ ಎಷ್ಟೋ ವಿಚಾರಗಳು ಕೆಲವ್ರಿಗೆ ಇಷ್ಟ ಆಗೋಲ್ಲ. ಇವನೇನೋ ಮಾತಾಡ್ತಾನೆ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಅಭಿಮಾನಿಗಳು. ನಾನು ಮಾಡೋ ಕೆಲವು ವಿಚಾರ ಕೆಲವರಿಗೆ ಇಷ್ಟ ಆಗೋಲ್ಲ. ಹಾಗೆ ಎಲ್ಲವೂ ಇಷ್ಟ ಆಗಬೇಕು ಅಂತಲ್ಲ. ನನ್ನನ್ನು ಇಷ್ಟಪಡೋರ್ಗೂ ಕೂಡ ನಾನು ಮಾಡೋದೆಲ್ಲ, ಮಾತನಾಡೋದೆಲ್ಲ ಇಷ್ಟ ಆಗ್ಬೇಕು ಅಂತಲೂ ಇಲ್ಲ. ತಟಸ್ಥ ಆಗ್ಬಿಡ್ತೇವೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಸಿಕ್ಕಾಬಟ್ಟೆ ತಿನ್ಬೋದು ನಾನು, ಅದು ಇಷ್ಟ ಆಗದೆ ಇರ್ಬೋದು. ಇದೇನಪ್ಪ ಇವರು ಬಡಬಡಾಯಿಸ್ತಾರೆ. ಕೆಲವೊಂದು ಸಮಯ ಜ್ಯೋತಿಷ್ಯದ ಜೊತೆಯಲ್ಲಿ ರಾಜಕೀಯ ತಗೋಬರ್ತಾರೆ, ಬೇರೆ ವಿಚಾರಗಳು ತಗೋಬರ್ತಾರೆ. ನಮಗದರ ಅವಶ್ಯಕತೆ ಇಲ್ಲ, ಬರೀ ಜ್ಯೋತಿಷ್ಯವೇ ಹೇಳ್ಬಹುದಲ್ಲ. ಹೌದು, ನಿಮಗೆ ಇಷ್ಟ ಆಗಿದ್ದು ನಾನು ಮಾಡದೇ ಇರಬಹುದು. ರಾಹು ಪ್ರಭಾವ, ಅಲ್ಲೆಲ್ಲೋ ಗಲಿಬಿಲಿ, ಚಾಂಡಾಳ, ಸ್ವಭಾನು, ಸೂರ್ಯಭಾನು ಅಂತ ಕೂಡ ಕರೀತಾರೆ. ಇದು ಸಮುದ್ರ ಮಂಥನದ ಕಾಲ. ಏನಕ್ಕೆ ರಾಹುವನ್ನ ಚಾಂಡಾಳ ಅಂತ ಹೇಳ್ತಾರೆ ಅನ್ನುವುದಕ್ಕೆ ಅದರ ಹಿಂದ್ಗಡೆ ಇರ್ತಕ್ಕಂಥ ಒಂದು ವೈದಿಕದ ಒಂದು ವಿಶೇಷತೆಯನ್ನ ತಿಳಿಸ್ಕೊಡ್ತಾರೆ. ಆ ಸಮುದ್ರ ಮಂಥನದ ಕಾಲದಲ್ಲಿ ಏನಕ್ಕೆ ಸಮುದ್ರ ಮಂಥನಕ್ಕೆ ಹೋದ್ರು ದೇವತೆಗಳು, ರಾಕ್ಷಸರು ಅನ್ನತಕ್ಕಂಥದ್ದು. ಇಬ್ರು ಬಲಾಬಲಗಳು ಕರೆಕ್ಟ್ ಆಗಿತ್ತು. ದೇವತೆಗಳಿಗೂ ಕೂಡ ಶಕ್ತಿ ಇತ್ತು, ರಾಕ್ಷಸರಿಗಳಿಗೂ ಕೂಡ ಶಕ್ತಿ ಇತ್ತು. ಬಡದಾಡೋರು, ನಮಗೆ ಈ ಸ್ಥಾನ ಬೇಕು, ದೇವತೆಗಳಿಗೆ ಏನಕ್ಕೆ ಇದು. ಆವತ್ತಿಗೆ ದೇವತೆಗಳು ಅಮರರಲ್ಲ, ರಾಕ್ಷಸರು ಅಮರರಲ್ಲ. ಅಂದ್ರೆ ಸತ್ತವನ್ ಬದುಕ್ಬಿಡ್ತಾನೆ, ಅವನಿಗೆ ಸಾವೇ ಇಲ್ಲ, ದೇವತೆಗಳಿಗೆ ಸಾವಿಲ್ಲ. ಬಟ್ ಆಗ ದೇವತೆಗಳು ಅಮರರಾಗಿರ್ಲಿಲ್ಲ. ಈ ಯುದ್ಧ ನಡೆದಾಗೆಲ್ಲ ಏನಾಗೋದು ಅಂದ್ರೆ ರಾಕ್ಷಸರುಗಳಿಗೆ ರಾಕ್ಷಸ ಪ್ರವೃತ್ತಿ. ಹೇಗಾದರೂ ಸರಿ ನಾನು ಚೆನ್ನಾಗಿರಬೇಕು, ನಾನೊಬ್ಬನೇ ಚೆನ್ನಾಗಿರಬೇಕು. ದೇವತೆಗಳದ್ದು ಹಾಗಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ದೈವತ್ವ, ಧರ್ಮತ್ವ, ನ್ಯಾಯತ್ವ, ಸತ್ಯತ್ವ ಇವುಗಳ ಭಾವ. ಇಲ್ಲಿ ಪೂರ್ತಿ ಆಪೋಸಿಟ್. ಈಗ ಯುದ್ಧ ಆಗೋದು, ಇವ್ರು ಬಿಡ್ತಿರ್ಲಿಲ್ಲ. ದೇವತೆಗಳಿಗೆ ಶಕ್ತಿ ಎಲ್ಲಿಂದ ಬರ್ತಿತ್ತು? ಯಜ್ಞ, ಯಾಗ, ಧರ್ಮ, ದಾನ, ಪೂಜೆ ಈ ತರದ್ರಿಂದ. ನಾವು ಏನೇ ಪೂಜೆ ಮಾಡಿದ್ರು ದೇವತೆಗಳ ಹೆಸರಿನಲ್ಲಿ ಮಾಡ್ತಾರೆ. ಏನೇ ನೈವೇದ್ಯ ಇಟ್ಟರು ದೇವತೆಗಳ ಹೆಸರಿನಲ್ಲಿ ಇಡ್ತವೆ, ದೇವರ ಮುಂದ್ಗಡೆ ಇರ್ತವೆ. ಸೂಕ್ಷ್ಮ ರೂಪದಲ್ಲಿ, ಆ ಪ್ರಸಾದ ರೂಪದಲ್ಲಿ ಅವ್ರಿಗೆ ಸಲ್ಲಬೇಕು ಅಂತ. ಒಂದು ಯಜ್ಞ ಮಾಡಬೇಕಾದ್ರೂ, ಒಂದು ಯಾಗ ಮಾಡಬೇಕಾದ್ರೂ ದೇವತೆಗಳ ಹೆಸರಿನಲ್ಲಿ, ಅಸುರರ ಹೆಸರಿನಲ್ಲಿ ಮಾಡೋರು. ಸೊ ಅವರ ಶಕ್ತಿಗಳು ತುಂಬಿಸ್ಲಿಕ್ಕೆ ಅವ್ರು ಅದರಿಂದ ಖುಷಿಯಾಗಿ ಕಾಲ ಕಾಲಕ್ಕೆ ಮಳೆ, ಕಾಲ ಕಾಲಕ್ಕೆ ಸರಿಯಾದ ಬೆಳೆ, ಅಲ್ಲೊಂದು ನ್ಯಾಯ, ಯಾವಾಗ ಯಾವಾಗ ಅನ್ಯಾಯ ಆಗುತ್ತೋ ಅಲ್ಲೊಂದು ದೈವತ್ವ ಹುಟ್ಕೊಂಡು ಅದೊಂದು ಸಂಹಾರ, ನಮ್ಮನ್ನ ಕಾಪಾಡ್ಲಿಕ್ಕೆ ಇನ್ಯಾರಿದ್ದಾರೆ
ಅನ್ನತಕ್ಕಂಥದ್ದು ಬೇರೆ ಜೀವಗಳಿಗೆ. ರಾಕ್ಷಸರದಾಗಲ್ಲ. ರಾಕ್ಷಸ ಪ್ರವೃತ್ತಿ ಬಂದವ್ ನೋಡಿ, ಒಂದು ಸಿಂಪಲ್, ಅವನನ್ನು ಹೇಳ್ತಾನೆ, ಇವನು ಮನುಷ್ಯನೇನೋ, ಅವನು ಪಶು ಆಡ್ದಾಗ ಆಡ್ತಾನಲ್ಲ, ಕಬಳಿಸ್ಬಿಡ್ತಾರೆ, ಕಿತ್ಕೊಬಿಡ್ತಾರೆ, ಇಂಥದ್ದೊಂದು ಭಾವ. ಆ ಭಾವಕ್ಕೆ ತದ್ವಿರುದ್ಧವಾಗಿ ದೇವತೆಗಳು. ಸೊ ಅಲ್ಲೊಂದು ಹೊಡೆದಾಟ. ನಾವು ಇವ್ರ ಹತ್ರ ಕಿತ್ಕೊಂಡಿದ್ರೆ ಇವ್ರು ಬಂದು ಕಾಪಾಡ್ತಿದಾರಲ್ಲ, ಇವ್ರನ್ನ ರಕ್ಷಿಸ್ತಿದಾರಲ್ಲ ಸಾಮಾನ್ಯರನ್ನ. ನಾವು ಸಾಮಾನ್ಯರು, ನಮ್ಗೆ ಯಾರೋ ಒಬ್ರು ಕಾಪಾಡ್ಲಿಕ್ಕೆ ಒಬ್ಬ ಪಾಲಕ ಬೇಕು, ಅದು ದೈವವನ್ನ ನಂಬುತ್ತಿದ್ದ. ರಾಕ್ಷಸ ಹಾಗೆಲ್ಲ ಕಿತ್ಕೊಂಡು ಹೋಗ್ತಿದ್ದ. ನಮ್ಮ ಹತ್ರ ಹೆಚ್ಚಿಗೆ ಒಂದು ಧರ್ಮ ಇದ್ರು ಕಿತ್ಕೊಂಡು ಹೋಗೋದು, ಮಾಡಬಾರ್ದು, ಅವ್ರಿಗೆ ಕೊಡಬಾರ್ದು. ಈ ಹೊಡೆದಾಟದಲ್ಲಿ ದೇವತೆಗಳನ್ನ ರಾಕ್ಷಸರು ಸಾಯಿಸ್ತಿದ್ರು, ರಾಕ್ಷಸರನ್ನ ದೇವತೆಗಳು ಸಾಯಿಸ್ತಿದ್ರು. ಇಲ್ಲಿ ಏನಾಗ್ತಿತ್ತು ಅಂದ್ರೆ, ಶುಕ್ರಾಚಾರ್ಯರು ಈ ಒಂದು ರಾಕ್ಷಸರ ಗುರು. ಅವ್ರೇನ್ ಮಾಡ್ತಿದ್ರು, ತಮ್ಮ ಹತ್ರ ಇದ್ದಂತ ಒಂದು ಮೃತ ಸಂಜೀವಿನಿ ವಿದ್ಯೆಯಿಂದ ರಾಕ್ಷಸರುಗಳಿಗೆ ಮತ್ತೆ ಜೀವ ಕೊಡೋರು. ಅವ್ರು ಎದ್ದು ಬಂದು ಮತ್ತೆ ಹೊಡೆದಾಡೋದು. ಇಲ್ಲಿ ದೇವತೆಗಳ ಕೈ ಮೇಲಾದ್ರೂ ಕೂಡ ಇಲ್ಲಿ ರಾಕ್ಷಸರು ಮತ್ತೆ ಎದ್ದು ಬರೋದು. ಇದು ಒಳ್ಳೆ ಧರ್ಮ ಸಂಕಟ ಆಯ್ತು. ಏನು ಮಾಡೋದು ಅಂತ ಎಲ್ಲರೂ ಸೇರಿ ಅಲ್ಲೊಂದು ಧರ್ಮ ಸಭೆ ನಡೆಯುತ್ತೆ. ಹೇಗೀಗ ಈ ರಾಕ್ಷಸರನ್ನ ಮಟ್ಟ ಹಾಕೋದು ಅಂದ್ರೆ, ದೇವತೆಗಳು ಅಮರರಾಗಬೇಕು, ಅವರನ್ನು ಸಾಯಿಸ್ಲಿಕ್ಕೆ ಆಗ್ಬಾರ್ದು. ಅದು ಏನ್ ಮಾಡೋದು ಅಮರರಾಗಬೇಕು ಅಂದ್ರೆ, ಅಲ್ಲೊಂದು ಅಮೃತ ಬೇಕು. ಆ ಅಮೃತ ಎಲ್ಲಿದೆ? ಸಮುದ್ರ ಆ ಒಂದು ಶಕ್ತಿಯಿಂದ ಬರುತ್ತೆ. ನಾವು ಅದನ್ನ ಮರ್ದಿಸಬೇಕು. ಸರಿ, ಎಲ್ಲರೂ ಸೇರ್ಕೊಂಡು ಒಂದು ಸಮುದ್ರ ಮಂಥನ, ವಾಸುಕಿ, ಅಲ್ಲೊಂದು ಮಂದಾರ ಪರ್ವತ, ಸಮುದ್ರ, ಅದಕ್ಕೆ ಹಾಕಿ ಮರ್ದಿಸಿದಾಗ ಅಲ್ಲೊಂದು ವಿಶೇಷವಾದಂತ ಅಮರತ್ವ ಪಡೆಯತಕ್ಕಂಥ ಅಮೃತ ಕಳಶ ಬರುತ್ತೆ. ಅದನ್ನ ದೇವತೆಗಳಿಗೆ ಹೇಗಾದ್ರೂ ಕೊಟ್ಬಿಟ್ರೆ ದೇವತೆಗಳು ಅಮರತ್ವ ಪಡೆದು ಬಿಡ್ತಾರೆ. ಆಗ ರಾಕ್ಷಸಗಳ ಕೈ ಕುಸಿದೋಗುತ್ತೆ. ಎಷ್ಟು ಬಾರಿ ಬದುಕಿಸ್ತಾರೆ ಶುಕ್ರಾಚಾರ್ಯರು ಕೂಡ, ನಾವೇನಾದ್ರೂ ಒಂದು ಮಾಡ್ಬೋದು. ಸರಿ, ಎಲ್ಲರೂ ಸೇರ್ತಾರೆ. ಬಟ್ ಈಗ ದೇವತೆಗಳು ಹೋಗ್ಬಿಟ್ಟು ಆ ಮಂದಾರ ಪರ್ವತವನ್ನ ಕಡಿಲಿಕ್ಕೆ ನೋಡ್ತಾರೆ, ಕದಲಿಸ್ಲಿಕ್ಕೂ ಆಗಲ್ಲ. ದೇವತೆಗಳದ್ದು ಶಕ್ತಿ ಧರ್ಮಕ್ಕೆ, ವಿಪರೀತ ದೈಹಿಕ ಶಕ್ತಿಗಲ್ಲ. ಏನ್ ಮಾಡೋದು? ಇವ್ರೇನೋ ಮಾಡ್ತಿದ್ದಾರೆ ಅಂತ ಗುಪ್ತವಾಗಿ ತಿಳ್ಕೊಬಿಡ್ತಾರೆ ರಾಕ್ಷಸರು. ಆವತ್ತಿಗೆ ರಾಕ್ಷಸರುಗಳಿಗೆ ನಾಯಕ ಯಾರು ಗೊತ್ತರ? ಬಲಿ ಚಕ್ರವರ್ತಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದೆಲ್ಲ ಕುಳಿತುಕೊಂಡು ಮಾತಾಡ್ಕೋತಾರೆ. ಸೊ ಬಲಿ ಚಕ್ರವರ್ತಿ ಮುಂದ್ಗಡೆ ಕೂತ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿದಾಗ, ಸರಿ ಆಯ್ತು, ನಮ್ಮ ರಾಕ್ಷಸರುಗಳನ್ನು ಕೂಡ ಕಳಿಸ್ತೇನೆ, ಎಲ್ರೂ ಸೇರ್ಕೊಂಡು ಮಾಡೋಣ, ಎಲ್ರಿಗೂ ಸಮವಾಗಿ ಈ ಒಂದು ಅಮೃತವನ್ನ ಹಂಚ್ಕೊಳ್ಳೋಣ. ಸರಿ ಆಯ್ತು. ದೇವತೆಗಳು ಕೊಡೋಕೆ ಇಷ್ಟ ಅಲ್ಲ. ನಾವು ಕಷ್ಟಪಟ್ಟು ನಾವೊಂದು ಯೋಚನೆ ಮಾಡಿ ಈ ಒಂದು ಅಮರತ್ವ ಪಡೆಯತಕ್ಕಂಥ ಅಮೃತವನ್ನ ಪಡೆಯೋ ಪ್ಲಾನ್ ಮಾಡಿಬಿಟ್ಟಿದ್ವಿ. ರಾಕ್ಷಸರುಗಳು ಕುಡಿದು ಅವರು ಅಮರತ್ವ ಪಡೆದು ಬಿಟ್ರು ಅಂದ್ರೆ ಏನ್ ಮಾಡೋದು? ಸರಿ, ಫಸ್ಟ್ ಅಮೃತ ಬಂದ್ಬಿಡ್ಲಿ, ಆಮೇಲೆ ದೈವದ ಮೇಲೆ ಭಾರ ಅಂತೇಳಿ ಅವರೆಲ್ಲ ಸೇರಿ ವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಂಡು, ಸ್ಥಿತಿಕಾರಕ ಅಲ್ವಾ, ನಾನು ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ, ನೀವೆಲ್ಲ ಮಾಡಿ ಅಂತ. ಸೊ ವಾಸುಕಿಯನ್ನ ಕರ್ಕೊಂಡು ಬಂದು ಮಂದಾರ ಪರ್ವತವನ್ನ ತಳ್ಕೊಂಡು ಬಂದು ಸಮುದ್ರದಲ್ಲಿಟ್ಟು, ಆಗ ಅಲ್ಲೊಂದು ಕೂರ್ಮಾವತಾರ ಆಗುತ್ತೆ. ಯಾಕಂದ್ರೆ ಅದು ಕುಸಿದೋಗುತ್ತೆ ಆ ಭಾರಕ್ಕೆ. ಮತ್ತೆಲ್ಲಿ ಕಡಿಯೋದು? ಸೊ ಆ ಬೆಟ್ಟನ್ ಮತ್ತೆ ಮೇಲಕ್ಕೆ ಎತ್ತಬೇಕು. ಸೊ ಕೂರ್ಮಾವತಾರದಿಂದ ಬಂದು ಆ ಒಂದು ಮಂದಾರ ಪರ್ವತವನ್ನ ಮೇಲಕ್ಕೆ ಎತ್ತಿದಾಗ ವಾಸುಕಿಯನ್ನ ಹಾಕೊಂಡು ಹಗ್ಗ, ನಾವು ಬೆಣ್ಣೆ ಹೆಂಗ್ ಕಡಿತೇವೆ, ಒಬ್ರು ಈ ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರುಗಳು ಕಡಿತಾರೆ. ದೇವತೆಗಳ ಜೊತೆಯಲ್ಲಿ ಮೊಟ್ಟ ಮೊದಲಿಗೆ ನಿಲ್ಲತಕ್ಕಂಥದ್ದು ಯಾರು ಗೊತ್ತಾ? ಆ ಮೊದಲಿಗೆ ನಿಂತ್ಕೊಳ್ಳೋವನೇ ತುಂಬಾ ಶಕ್ತಿಶಾಲಿ. ನೆನಪಿಟ್ಟುಕೊಳ್ಳಿ, ಮಹಾಶಕ್ತಿಶಾಲಿ. ಕಡೆನಲ್ಲಿ ನಿಂತ್ಕೊಳ್ಳೋವನಲ್ಲ, ಮುಂದ್ಗಡೆ ಹಿಡ್ಕೊಂಡು ಆ ಹಗ್ಗನ ಎಳಿಬೇಕು. ಅವನೊಬ್ಬ ಬಿಟ್ಬಿಟ್ಟ ಅಂದ್ರೆ ಎಲ್ಲರೂ ಬಿದ್ದ್ಬಿಡ್ತಾರೆ. ನೆನಪಿಟ್ಕೊಳ್ಳಿ, ಆವತ್ತಿಗೆ ಆ ಮೊದಲನೇ ಆ ಒಂದು ಪಂಕ್ತಿಯಲ್ಲಿ ಮುಖ್ಯವಾಗಿ ಮುಂದಕ್ಕೆ ನಿಂತ್ಕೊಳ್ಳೋದೆ ವಾಲಿ, ಜೊತೆಲಿ ಸುಗ್ರೀವ. ಎಷ್ಟು ಶಕ್ತಿಶಾಲಿಗಳು ಅಂತ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ವಾಲಿ ಸುಗ್ರೀವರ ಶಕ್ತಿ, ದೇವತೆಗಳ ಪರವಾಗಿ ಸಹಾಯ ಮಾಡ್ತಾರೆ. ಆಗ ಆ ಅಮೃತ ಕಳೆದಾಗಲೇ ಇಂದ್ರ ಒಂದು ವಿಶೇಷವಾದಂತ ಮಾಲೆಯನ್ನ ಕೊಡ್ತಾನೆ. ಈ ಮಾಲೆ ನೀನ್ ಧರಿಸ್ಕೊಂಡ್ರೆ ನೀನ್ ಶಕ್ತಿಶಾಲಿಯೇ, ನಿನಗ್ ಸೋಲಿಲ್ಲ ನಿಶ್ಚಿತ. ಬಟ್ ಇದನ್ನ ಹಾಕೊಂಡ್ಮೇಲೆ ಇನ್ನೊಂದು ವಿಶೇಷತೆ, ನಿನ್ನ ಮುಂದ್ಗಡೆ ಯಾರು ಬಂದು ಯುದ್ಧಕ್ಕೆ ನಿಂತರು, ಬಡದಾಡಕ್ ನಿಂತರು, ನೀನು ಯುದ್ಧಕ್ಕೆ ಹೋದ್ರು, ನಿನ್ನ ಮುಂದುಗಡೆಯ ವ್ಯಕ್ತಿ ಅರ್ಧ ಶಕ್ತಿ ನಿನಗ್ ಬಂದ್ಬಿಡುತ್ತೆ ಅಂತ ಆ ಸಹಾಯಕ್ಕೆ ನೆನಪಿನಾರ್ಥವಾಗಿ ಇಂದ್ರದೇವ ತನ್ನ ಹತ್ರ ಇದ್ದಂತ ಒಂದು ಅಪರೂಪ ಮಾಲೆಯನ್ನ
ಇಂದ್ರಮಾಲೆಯನ್ನ ಆತನ ಕೊಡ್ತಾನೆ. ವಾಲಿಗೆ ಇಷ್ಟ ಇಲ್ಲ, ಅವನಿಗೆ ಅವನ ಪರಾಕ್ರಮದ ಮೇಲೆ ನಂಬಿಕೆ. ದೇವತೆಗಳೇ ನನ್ನ ಸಹಾಯ ತಗೊಂಡವರು, ನಾನು ಯಾರು ಅನ್ನೋ ಒಂದು ಅಹಂ. ಆ ಅಹಮ್ಮನ್ನ ರಾಮಾವತಾರದಲ್ಲಿ ರಾಮನು ಹೊಡೆದಾಕ್ತಾರೆ. ಅದು ನೆಕ್ಸ್ಟ್ ನೋಡಿ. ಆ ಕಡಿತ ಇದ್ದಾಗ ಬೇರೆ ಬೇರೆ ರೀತಿ ಮೊದಲಿಗೆ ಬಂದಿದ್ದೇ ವಿಷ. ಅದರ ಅರ್ಥ ಏನಂದ್ರೆ ನಾವು ಏನೇ ಮಾಡ್ಬೇಕಾದ್ರೂ ಇಮ್ಮಿಡಿಯೇಟ್ ಅಮೃತ ಸಿಗೋಲ್ಲ. ಪ್ರತಿಫಲ ಅನ್ನೋದು ಮೊದಲಿಗೆ ನಾವು ಕಷ್ಟ ಪಡಲೇಬೇಕು. ಆಗ ನಾನಾ ರೀತಿಯ ವಸ್ತುಗಳು ಬರ್ತವೆ, ಅವುಗಳಲ್ಲಿ ಅಮೃತವೂ ಬರುತ್ತದೆ. ವಿಶೇಷವಾಗಿ ಆ ಅಮೃತವನ್ನ ಒಂದು ಒಳ್ಳೆ ಒಂದು ಚೊಂಬಲ್ಲಿ ಶೇಖರಿಸ್ತಾರೆ. ಈಗ ಹಂಚ್ಕೋಬೇಕು. ವಿಷ್ಣು ಮೊದಲೇ ಹೇಳಿದ್ರಲ್ವಾ, ನಾನು ಬರ್ತೇನೆ, ನೀವು ಏನು ಯೋಚನೆ ಮಾಡಬೇಡಿ, ನಿಮಗೆ ಸಹಾಯ ಮಾಡ್ತೇನೆ ಅಂತ ದೇವತೆಗಳು ಕೇಳ್ಕೊಂಡಿದ್ರು. ಅಯ್ಯ ನೀನೇ ನಿಂತ್ಕೋಬೇಕು, ನಾವು ಇಷ್ಟೆಲ್ಲ ಮಾಡಿ ಅವ್ರಿಗೆ ಹೊರಟೋಯ್ತು ಅಂದ್ರೆ ಅಮೃತ ಸಾಯಿಸ್ಬಿಡ್ತಾರೆ ನಮ್ಮನ್ನ ಅಂತ. ನಾನಿದ್ದೇನೆ ಅಂತೇಳಿ ಒಂದು ಕಳಶ ತರ ತುಂಬಿಸ್ಕೊಂಡು ಆ ಅಮೃತವನ್ನ ಒಂದು ಪಂಕ್ತಿಯಲ್ಲಿ ದೇವತೆಗಳು, ಒಂದು ಪಂಕ್ತಿಯಲ್ಲಿ ರಾಕ್ಷಸರು ಕುಂದರಿಸ್ಬಿಟ್ಟು ಕಷ್ಟ ಅವರು ಪಟ್ಟಿದ್ದಾರೆ, ನಮಗೂ ಪಾಲು ಕರೆಕ್ಟಾಗಿ ಆಗ್ಬೇಕು. ಒಂದು ವಿಶೇಷವಾದಂಥ ಮೋಹಿನಿ ಅವತಾರದಲ್ಲಿ ಪ್ರತ್ಯಕ್ಷರಾಗ್ತಾರೆ ವಿಷ್ಣು. ಜಗಳಗಳಾಗ್ತವೆ ನಮಗೆ 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 ಅಂದಾಗ ಆ ಮೋಹಿನಿ ನೋಡ್ತಿದ್ದಾಗಿಯೇ ರಾಕ್ಷಸ ಪ್ರವೃತ್ತಿ, ಆಶಾ ಬಾ ಏನು ಅಂದ ಬಂದು ಕೆಲಸವನ್ನ ಮರೆತು ಬಿಡ್ತಾನೆ. ಆ ಮೋಹಿನಿಯ ಆ ಒಂದು ಆ ನಡೆ, ಆ ನುಡಿ, ಆ ಮಾಯ, ದೇವಿ ಮಾಯ. ಸರಿ ನೀವು ಹೇಳ್ದಾಗ ಕೇಳ್ತೀವಿ ಅಂತ ಒಂದು ಪಂಕ್ತಿಲಿ ಕೂತ್ಕೋತಾರೆ. ಯಾವಾಗ್ಲೂ ಇಲ್ಲದ್ದು ಒಂದು ಮೋಹಿನಿ ಬರುತ್ತಲ್ಲ, ಇದೇನಿದು ಇಷ್ಟು ದಿನ ಇರಲಿಲ್ಲ, ಇಲ್ಲೊಂದು ಮೋಹಿನಿ ಪ್ರತ್ಯಕ್ಷ ಆಗಿ ನಾನು ಹಂಚ್ತೀನಿ ಅಂದ್ರೆ ತಕ್ಷಣ ಎಲ್ಲರೂ ಒಪ್ಕೊಬಿಟ್ರು, ದೇವತೆಗಳು ಒಪ್ಕೊಬಿಟ್ರು. ದೇವತೆಗಳಂತೂ ಮಾತಾಡ್ಲೇ ಇಲ್ಲ, ಆಯ್ತು ಆಯ್ತು ಅಂತ ಹೇಳ್ಬಿಟ್ರು. ಇದ್ರ ಹಿಂದ್ಗಡೆ ಏನೋ ಹುನ್ನಾರ ಇದೆ, ಏನೋ ನಡೀತಿದೆ ಅಂತ ಹೇಳ್ಬಿಟ್ಟು ಒಬ್ಬ ರಾಕ್ಷಸ ಸ್ವಭಾರ್ನು, ಇಲ್ಲವೇ ವಿಶೇಷವಾಗಿ ಸೂರ್ಯಭಾನು ಅಂತ ಕೂಡ ಕರೀತೇವೆ, ಅವನು ಬಂದು ಸೂರ್ಯ ಚಂದ್ರರ ಮಧ್ಯದಲ್ಲಿ ಆ ಪಂಕ್ತಿಯಲ್ಲಿ, ದೇವತೆಗಳ ಪಂಕ್ತಿಯಲ್ಲಿ ಎಲ್ಲರೂ ಕುತ್ಕೊಂಡಿರ್ಬೇಕಾದ್ರೆ ಸೂರ್ಯ ಚಂದ್ರ ಅವ್ರ ಮಧ್ಯದಲ್ಲಿ ಕುತ್ಕೋತಾನೆ. ಅವನು ಕೂಡ ದೇವತೆಯ ವೇಷ ಧರಿಸಿ ಈ ಒಂದು ಅಮೃತದ ಪ್ರಸಾದವನ್ನ ಹಾಕ್ತಾ ಬರ್ತಿರ್ಬೇಕಾದ್ರೆ ಕಟ್ಟಕಡೆಯದಾಗಿ ಸೂರ್ಯ ಚಂದ್ರರು. ಅಲ್ಲೊಂದು ನಿಯಮ, ನಾವು ಏನೇ ಮಾಡಬೇಕಾದ್ರೂ ಆಚಮನ ಮಾಡಿ ತಗೋತೇವೆ. ಆಚಮನದಲ್ಲೂ ಒಂದು ಲೆಕ್ಕ ಇದೆ, ತುಂಬಾ ಜನಕ್ಕೆ ಗೊತ್ತಿಲ್ಲ, ತುಂಬಾ ವಿಶೇಷ. ಗೋಕರ್ಣ ಆಚಮನ ಅಂತ ಹೇಳ್ತೇವೆ. ಅದು ಒಂದು ಲೆಕ್ಕ, ಒಂದೇ ಒಂದು ಗುಲಗಂಜಿಯಷ್ಟು ಕೆಳಗಡೆ ಬೀಳ್ಬಾರ್ದು ನೋಡಿ, ಈ ರೀತಿ ಇಟ್ಕೋಬೇಕು. ಈ ಒಂದು ಅಂಗುಷ್ಟ, ಈ ಒಂದು ಸೂರ್ಯಂದು, ಈ ಒಂದು ಶನಿ ತತ್ವದ ಹಿಂದ್ಗಡೆ ಹೋಗ್ಬೇಕು, ಈ ಅಗ್ನಿ ತತ್ವ ಈ ರೀತಿ ಇಟ್ಕೋಬೇಕು. ಈ ತರ ನಿಯಮಗಳಿದ್ದಾವೆ. ನಾವು ಪ್ರಸಾದ ಸೇವಿಸ್ಬೇಕಾದ್ರೆ ವೈದಿಕವಾಗಿ ಎಲ್ಲ ಇಟ್ಟ ಮೇಲೆ ನಾವು ಆತರ ಪಡಬಾರದು. ಈಗೆಲ್ಲ ಅದೆಲ್ಲ ಏನೂ ಇಲ್ಲ, ಬಫೆ ಸಿಸ್ಟಮ್ ಇಟ್ಬಿಟ್ಟಿದ್ರೆ ಹೋಗಿ ಏನ್ ಬೇಕಾದ್ರೂ ಎಂಜಲ್ಕೆ ಎಲ್ಲ ಹಾಕು, ಆ ತಟ್ಟೆನ ಇಟ್ಕೊಂಡು ಅಲ್ಲೆಲ್ಲ ಸುತ್ತಿಸ್ಕೊಂಡು ಚೆಲ್ಲಿಸ್ಕೊಂಡು ಅವ್ನು ಬಡಿಸೋನಿಗೂ ನಿಯಮ ಇಲ್ಲ, ತಿನ್ನೋರ್ಗೂ ನಿಯಮ ಇಲ್ಲ, ಏನೋ ಆಗ್ಬಿಟ್ಟಿದೆ, ಬರಬಾರ್ದು ಬಂದ್ಬಿಟ್ಟಿದೆ. ಅದಕ್ಕೆ ಅನ್ನಕ್ಕೆ ದೋಷ ತಟ್ಟಿಬಿಟ್ಟಿರೋದು. ಈ ಆಚಮನ ದೇವತೆಗಳಿಗೆ ಗೊತ್ತು. ಇವನ್ ಬಂದು ವೇಷ ಮರೆಸ್ಕೊಂಡು ಕೂತಿದ್ನಲ್ಲ ಸ್ವಭಾರ್ನು, ಈ ಒಂದು ಮೋಹಿನಿ ಬಂದು ಎಲ್ರಿಗೆ ಈ ಕಡೆ ಒಂದ್ ಸ್ವಲ್ಪ, ಈ ಕಡೆ ಒಂದ್ ಸ್ವಲ್ಪ, ಆ ಕಡೆ ಹಾಕ್ತಿದ್ದು ಅದು ಅಮೃತ ಅಲ್ಲ, ಅದು ಸಾಮಾನ್ಯ ನೀರು. ಈ ಕಡೆ ಹಿಂಗ ಹಾಕ್ತಾ ಇದ್ದಿದ್ದು ಅಮೃತ ದೇವತೆಗಳಿಗೆ. ಅಲ್ಲೊಂದು ಮಾಯ ಸೃಷ್ಟಿ ಮಾಡಿಟ್ಬಿಟ್ಟಿತ್ತು ಆ ಮೋಹಿನಿ. ಎಲ್ರು ತಗೋತಿದ್ದಾರೆ, ಕೂತಿದ್ದಾನೆ, ಆಚಮನ ತಗೋಬೇಕು, ಮಿಸ್ ಮಾಡ್ದ. ಅಷ್ಟಲ್ಲಿ ಸೂರ್ಯಚಂದ್ರರಿಗೆ ಅಮೃತ ಸಿಕ್ತು, ಅವರು ತಗೊಂಡ್ರು. ನೋಡ್ತಾರೆ ಇವನೇನೋ ಮಾಡ್ದ, ಇವನು ನಮ್ಮವನಲ್ಲ, ಇವನು ರಾಕ್ಷಸ, ಇವನು ಯಾರೋ ಬಂದು ಸೇರ್ಕೊಬಿಡಿ. ಯಾಕಂದ್ರೆ ಗೊತ್ತಾಗ್ಬಿಡ್ತು ದ ರಾಂಗ್ ಮಿಸ್ಟೇಕ್. ಯಾರೋ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಹೇಳ್ಕೊತಾನೆ ಬಂದು ಕೂತ್ಕೊಂಡ್ರೆ. ಈಗ ನೋಡಿ, ಒಬ್ಬ ದೊಡ್ಡ IRS ಆಫೀಸರು, IAS ಆಫೀಸರು ರಿಟೈರ್ಮೆಂಟ್ ಆಗ್ಬೇಕಾದಾಗ ಸಿಕ್ಕಾಕೋಬಿಟ್ಟಿದ್ದಾನೆ. ಇಷ್ಟು ದಿನ ಆತ ಒಂದು ದೇವ್ರ ವೇಷದಲ್ಲಿ ಅಷ್ಟು ದೊಡ್ಡ ಅಧಿಕಾರಿಯಾಗಿ ಕೂತಿದ್ದ.
ರಿಟೈರ್ಮೆಂಟ್ ದಿನ ಸಿಕ್ಕಾಕೊಂಡಿದ್ದಾನೆ. ಇನ್ನೊಂದು 2 ದಿನ ಇರಬೇಕಾದ್ರೆ CBI ಅರೆಸ್ಟೆಡ್, ED ಅರೆಸ್ಟೆಡ್. ಹೆಚ್ಚು ಕಡಿಮೆ ಒಂದು 500 ಕೋಟಿಗೂ ಮೇಲ್ಪಟ್ಟು ಗೋಟಾಲ ಒಂದೇ ಅಕೌಂಟ್ಗೆ ಗೌರ್ಮೆಂಟ್ ದುಡ್ಡು 169 ಕೋಟಿ ಅವನೇ ಸ್ಯಾಂಕ್ಷನ್ ಮಾಡಿಸಿ ಬೇರೆ ಬೇರೆ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಟ್ರಾನ್ಸ್ಫರ್ ಆಗೋಗುತ್ತೆ. ಹಾಗಾದ್ರೆ ಇಷ್ಟು ದಿನ ಇದ್ದಿದ್ದು ಯಾರು? ಅವನು ದೇವರಲ್ಲ, ದೇವರ ರೂಪದಲ್ಲಿ ಒಬ್ಬ ನರರೂಪ ರಾಕ್ಷಸ ವೇಷ ಹಾಕೊಂಡು ಬಂದು ಕೂತ್ ಬಿಟ್ಟಿದ್ದಾನೆ. ಸ್ವಭಾರ್ನು ಚಾಂಡಾಳ ಬುದ್ಧಿ. ಅವನು ಕೊಟ್ಟ ಕೆಲಸ ಏನು? ಮಾಡಬೇಕಾಗಿದ್ದೇನು? ತಗೋಬೇಕಾದಂತ ನಿರ್ಧಾರಗಳನ್ನ ಕಾಪಾಡಬೇಕಾದವನ್ನ ದೋಸ್ತ ಕೂತ್ಕೊಂಡ್ರೆ ನೋಡಿ, ಇದೆ ರಾಕ್ಷಸ ಪ್ರವೃತ್ತಿ ಅನ್ನೋದು. ಅದಕ್ಕೆ ಆಯ್ಕೆ ಮಾಡುವಾಗ ಅವ್ರ ಹಿಂದೆ ಮುಂದೆ ಏನೇನೋ ಯೋಚನೆ ಮಾಡ್ತಾರೆ. ಆದರೂ ಇಂಥ ಒಬ್ಬ ನರರೂಪ ರಾಕ್ಷಸ ಉಟ್ಕೋತಾರೆ. ಅದು ಬಿಡಿ, ನಾನು ಹಿಂದೆ ಹೇಳಿದ ಒಂದು 10-15 ದಿನದ ಹಿಂದ್ಗಡೆ ರಾಹು ಚಾಂಡಾಳ ಸ್ವಭಾವದಿಂದ ಕುಜನ ಸ್ವಭಾವಕ್ಕೆ ಬಂದಾಗ ಒಂದು ರೀತಿ ವಿಚಿತ್ರಗಳು ನಡೀತವೆ. ಒಂಥರ ಮನುಷ್ಯ ಮೃಗ ಆಗಿಬಿಡ್ತಾನೆ, ಎಲ್ಲಿಗೆ ಬೇಕಾದ್ರೂ ನಿಂತ್ಕೋತಾನೆ ಅಂತ. ಸೆಂದಿಲ್ ಬಾಲಾಜಿ ಕಡೆಯವ್ರನ್ನ ಹಿಡಿದಿದ್ದಾರೆ ತಮಿಳುನಾಡಲ್ಲಿ ಗುಪ್ತಚರ ಇಲಾಖೆಯವರು. ಹೆಚ್ಚು ಕಡಿಮೆ ಒಬ್ಬೊಬ್ಬರಿಗೂ 25-50 ಕೋಟಿ, ನಾನು ಹೇಳಿದೆ ಇದರದೊಂದು ನಡೀತಿದೆ ಅಂತ, ಕುತಂತ್ರ ಅಂತ ನೋಡಿ ಸಿಕ್ಕಾಕೊಂಡಿದ್ದಾರೆ. TVKಯ ವಿಜಯ್ ಇವತ್ತೇನು ದಳಪತಿ CM ಆಗಿದಾರಲ್ಲ, ಅವ್ರ ಕಡೆಯವರು ಒಂದು 15-25 ಜನ ಹೊಡೆದು ಬಿಟ್ರೆ ಬಹುಮತವೇ ಇಲ್ವೇ, ಏನೂ ಇಲ್ಲ. ಹೊಸದಾಗಿ ಬಂದಿದ್ದಾರೆ ಅವರು, ಅವ್ರಿಗೆ ಏನೂ ಎತ್ತ ಗೊತ್ತಿಲ್ಲ ರಾಜಕೀಯ. ಒಂದು MLAಗಳಾಗಿದ್ದಾರೆ, ತೀರಾ ಸಾಮಾನ್ಯರೆಲ್ಲ ಆಗ್ಬಿಟ್ಟಿದ್ದಾರೆ. ಅಲ್ಲೊಂದು ಧೂಳಿಪಟ ವಿಪರೀತ ರಾಜಯೋಗ ಅಂದ್ರೆ ಅದೇ ವಾಡದು. ನೀಚಭಂಗ ರಾಜಯೋಗ ಬೇರೆ, ರಾಜಯೋಗ ಬೇರೆ, ಗುರುಚಾಂಡಾಳ ಯೋಗ ಬೇರೆ, ವಿಪರೀತ ರಾಜಯೋಗ ಬೇರೆ. ಯೋಗ್ಯತೆ ಇಲ್ಲದವನಿಗೂ ಕೂಡ ಈ ರೀತಿ ಸಿಕ್ಬಿಡುತ್ತೆ. ಏನೋ ಒಂದು ಧೂಳಿಪಟ ಪಾಪ ಹಸ್ಕೊಂಡಿದ್ದಾರೆ. MLAಗಳಾಗಿದ್ದಾರೆ, ಅವ್ರಿಗೊಂದು ಸಂಬಳ ಇದೆ, ಗೌರ್ಮೆಂಟ್ ಕಾರ್ ಇರುತ್ತೆ, ಫೆಸಿಲಿಟಿ ಇರುತ್ತೆ, ಏನೇನೋ ಇರುತ್ತೆ, ಅದು ಸೆಕೆಂಡ್ರಿ. ಬಟ್ ಈಗ ಈ ಸರ್ಕಾರ ಬೆಳೆಸ್ಬೇಕು. ಅವ್ರದ್ದು ಮೆಜಾರಿಟಿ ಇಲ್ವಲ್ಲ, ಯಾರ್ಯಾರೋ ಬಂದು ಸೇರ್ಕೊಂಡಿರ್ಬೋದು. ಮುಖ್ಯವಾಗಿ ಇವ್ರ ಪಕ್ಷದವ್ರನ್ನ ಒಂದು 25 ಜನ ಬೀಳಿಸ್ಬಿಟ್ರೆ ಹೆಂಗ್ ಬೀಳಿಸೋದು? ಅದು ನೋಡಿ ಏನ್ ಲೆಕ್ಕಾಚಾರ ಮಾಡಿದ್ದಾರೆ, ಚಾಂಡಾಳ ಬುದ್ಧಿ. ಇವ್ರು ರಿಸೈನ್ ಮಾಡ್ಬಿಡೋದು ಅಷ್ಟೇ. ನಮಗೂ ರಾಜಕೀಯ ಏನು ಬೇಡ ಸ್ವಾಮಿ, ನಾವು ತೃಪ್ತಿಯಾಗಿಲ್ಲ ಸ್ವಾಮಿ, ನಾವು CM ಮೇಲೆ ಅಭಿಮಾನನೂ ಇಲ್ಲ, ನಮ್ಗೇನು ಇಲ್ಲ, ನಮಗೂ ಹೆಂಡತಿ ಮಕ್ಳಿದ್ರೆ ನಮ್ಗೇನು ಬೇಡ, ನಮ್ಗೆ ಒತ್ತಡ ಆಗ್ಬಿಟ್ಟಿದೆ, ಅಲ್ಲೋಗು ಇಲ್ಲೋಗು, ಜನಗಳದ್ದು ನಮ್ಗೆ ಇದ್ರ ಬಗ್ಗೆ ಏನೂ ಅವಗಾಹನೆ ಇಲ್ಲ ಅಂತ ಹೇಳ್ಬಿಟ್ಟು ಸಾಮಾನ್ಯ ದಿಢೀರಂತ ಆದ ಅಂದ್ರೆ ಅವನಿಗೊಂದು ಆಸೆ ಇರುತ್ತೆ. ಆ ವೀಕ್ನೆಸ್ನ ನೋಡಿದ್ದಾರೆ, ಹುಡುಕಿದ್ದಾರೆ. ಒಂದು 20-25 ಜನನ ಅವ್ನು ರಿಸೈನ್ ಮಾಡಿ ಹೊಟ್ಟೋಗ್ಬಿಡ್ಬೇಕು. ಒಬ್ಬೊಬ್ಬನಿಗೆ ಒಂದೊಂದು ಮನೆ, ಬಂಗಲೆ ಒಂದು 20-25 ಎಕರೆ ಪ್ಲಸ್ ಕ್ಯಾಶ್. ಅವನ ಲೈಫ್ ಸೆಟ್ಲ್. ಇನ್ ರಾಜಕೀಯಕ್ಕೆ ಬರೋಲ್ಲ. ನಾನು ಬಂದ್ರೆ ಅಲ್ವಾ ಮತ್ತೆ ಜನ ಓಟ್ ಹಾಕೋದು ಬಿಡೋದು, ಇವ್ನು ಮೋಸ ಮಾಡ್ದ, ಓಡೋದ, ಪಕ್ಷಾಂತರಿ ಆದ, ಪಕ್ಷಕ್ಕೆ ಮೋಸ ಮಾಡ್ದ, ಇನ್ನೊಂದಾದ ಅಂತ. ನಾನು ರಾಜಕೀಯಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟ ಅಂದ್ರೆ ಎನಫ್. ನನ್ನ ಲೈಫ್ ಸೆಟ್ಲು. ಏನು ಇಲ್ದಿದ್ ಮನುಷ್ಯನ್ಗೆ, ಒಂದು 20-25 ಲಕ್ಷ ಇರೋ ಮನುಷ್ಯನ್ಗೆ 25 ಕೋಟಿ 50 ಕೋಟಿ ಅಂತ ಆಗ್ಬಿಟ್ಟ ಅಂದ್ರೆ ಯೋಚನೆ ಮಾಡಿ. ನಾನು ಹೇಳಿದ್ದೆ, ಈ 2 ಪಕ್ಷಗಳು ದೋಚಿರೋಷ್ಟು ದುಡ್ಡು, ಅವ್ರ ಹತ್ರ ಇರೋಷ್ಟು ದುಡ್ಡು ಕಡಿಮೆ ಅಂದ್ರು 2 ಲಕ್ಷ ಕೋಟಿ ಅಂತ. ಏನಕ್ಕೆ ರಾಜಕೀಯ ಬಗ್ಗೆ ಮತ್ತೆ ಮಾತಾಡ್ತಿದ್ದಾನೆ ನೋಡಿ. ರಾಹು ಆಶಾ, ಗುರುದೃಷ್ಟಿ ಇಲ್ಲ ನೋಡಿ. ಪಕ್ಷಾಂತರಿಗಳು ಇಲ್ಲೂ ನಡೆದಿದ್ದಾರೆ. ಹೆಚ್ಚು ಕಡಿಮೆ 11+3 ಜನ, ಇಲ್ಲ 11+5 ಜನ ಇಲ್ಲೂ ಕೂಡ ನಮ್ಮ ಪರಿಷತ್ ಎಲೆಕ್ಷನ್ ನಲ್ಲಿ ಕ್ರಾಸ್ ವೋಟಿಂಗ್ ಮಾಡಿಟ್ಬಿಟ್ಟಿದ್ದಾರೆ ಅಂತ. ಆ ಕ್ರಾಸ್ ವೋಟಿಂಗ್ಗೆ ಆಗ್ಲಿಕ್ಕೆ ಆಸ್ಪದ ಕೊಡದ ಹಾಗೆ ಯಾರಿಗಾಗ್ತಿದೀವಿ ಅಂತ ತೋರಿಸ್ಬಿಟ್ಟಿದ್ರೆ ಅಲ್ಲಿರೊಬ್ಬ ಸಚೇತಕರಿಗೆ ಮ್ಯಾಟ್ರು, ಇವ್ರೇನಕ್ಕೆ ಗುಪ್ತ ವೋಟಿಂಗ್ ಮಾಡಬೇಕು ಇಂಥ ಕೆಲಸಗಳು ನಡೀಲಿಕ್ಕ? ಕಾಮನ್ ಸೆನ್ಸ್ ಬೇಡವಾ? ಮಾಡು. ಎಷ್ಟು ದುಡ್ಡು ಕೊಟ್ಟವನೇ ದೊಡ್ಡಪ್ಪ ಅಷ್ಟೇ ನೋಡಿ. ಅಲ್ಲ ಆ ಪ್ಲಾನ್ ಮಾಡಿದ್ದಾರೆ. ಒಂದು 20-25 ಲಕ್ಷಕ್ಕಿದ್ದವನು ಗೆದ್ದವನಿಗೆ ಏನ್ ಮಾಡೋದು ಗೊತ್ತಿಲ್ಲ. ತನ್ನ ಒಂದು ಕಾರ್ಯಕ್ಷೇತ್ರದಲ್ಲಿ ಜನಗಳು ಬರ್ತಾರೆ, ಕೇಳ್ತಾರೆ, ಸಹಾಯ ಕೇಳ್ತಾರೆ. ನೀವು MLA ಅಲ್ವಾ ಸ್ವಾಮಿ, ನೋಡಿ ಸ್ವಾಮಿ ಏನಾದ್ರು ನಮ್ಮ ಮಗಳ ಮದುವೆಗೆ ಹೆಲ್ಪ್ ಮಾಡಿ, ಓದಿಗೆ ಹೆಲ್ಪ್ ಮಾಡಿ, ಅದಕ್ಕೆ ಹೆಲ್ಪ್ ಮಾಡಿ, ಇದಕ್ಕೆ ಹೆಲ್ಪ್ ಮಾಡಿ. ಅಯ್ಯೋ, ಅದೊಂದು ದೊಡ್ಡ ಕತೆ. ಅದನ್ನ ನಿಭಾಯಿಸೋದು ಇನ್ನೊಂದು ಅಷ್ಟು. ಸುಮ್ಮನೆ ಬಾಯಿ ಮಾತಲ್ಲ ಆಗೋಲ್ಲ. ಅದಕ್ಕಿಂತ ಮಿನಿಸ್ಟ್ರಿಗಳಿದ್ದಾರೆ, ಅವ್ರ ಹತ್ರ ಹೋಗ್ಬೇಕು. ನೋಡಿ ಸ್ವಾಮಿ, ನನ್ನ ಏರಿಯಾನಲ್ಲಿ ನೀರಿಲ್ಲ, ಇನ್ನೊಂದಿಲ್ಲ ಅಂತ ಹೋಗಿ ಕೇಳ್ಕೋಬೇಕು. ಅವರು ಕೇಳಲ್ಲ. ಮಿನಿಸ್ಟರ್ ಆಗಿರೋರು ಇರಿ ಸ್ವಾಮಿ ಮಾಡ್ತೀವಿ ಅಂತಾರೆ. ಈ ಥರದ್ದು ಸುಮಾರು ಪ್ಲಾನ್ ಮಾಡಿದ್ದಾರೆ ನೋಡಿ. ನಾನು ಹೇಳ್ದಾಗೆ
ಅಲ್ಲೊಂದು ಮಾಹಿತಿ ಬಂದಿದೆ ಅಂತ ನಾನು ಹೇಳಿದ್ದೆ, ನಡೆಯುತ್ತೆ ನೋಡಿ ಅಂತ. ನೋಡಿ ಸಿಕ್ಕಾಕೊಂಡಿದ್ದಾರೆ. 25-50 ಕೋಟಿ ಅಂದ್ರೆ ನಾನು ಸೆಟ್ಲು. ನನ್ಗೆ ಗುರುಜಿ ನೀನ್ ಜ್ಯೋತಿಷನೇ ಹೇಳ್ಬೇಡ, ನೀನ್ ಸೆಟ್ಲ್ ಆಗ್ಬಿಡು, ನೀನ್ ಬಂದ್ರೆ ತಾನೆ, ನೀನ್ ಇದ್ರೆ ತಾನೆ ಇನ್ನೊಬ್ರಿಗೆ ಕಾಂಪಿಟೇಷನ್ ಅನ್ನೋದು, ನೀನ್ ಬರ್ಲೇಬೇಡ, ನಿನ್ಗೆ ಇಷ್ಟು ಕೊಟ್ಬಿಟ್ಟಿದೀವಿ, ಲೈಫ್ ಸೆಟ್ಲು. ನಾನು ಇನ್ನೊಂದು 25 ವರ್ಷ ದುಡಿಯುವಂಥದ್ದು ಒಂದೇ ಬಾರಿಗೆ 25 ಕೋಟಿ ಕ್ಯಾಶು, ಮನೆ, ಬಂಗ್ಲೆ, ಇನ್ನೊಂದು ಹೊಡೋಗ್ಬಿಡು. ಎಲ್ಲಿ ಬೇಕೋ ಅಲ್ಲಿ, ಊಟಿ ಕಡೆ, ಕೊಡಕ್ನಾಲ್ ಕಡೆ, ಕೊಯಮತ್ತೂರ್ ಕಡೆ ಒಳ್ಳೊಳ್ಳೆ ಫ್ಲಾಟ್ಗಳಿದೆ, ಒಂದು 5 ಎಕರೆ ಹೋಗು. ಪ್ಲಾನ್ ಮಾಡಿರೋ ಸಿಕ್ಕಾಕೊಂಡಿದ್ದಾರೆ ಅಲ್ಲಿ. ನೋಡಿ, ರಾಹುವನ್ನ ಗುರು ನೋಡುತ್ತಿಲ್ಲ. ರಾಹುವನ್ನ ಗುರು ನೋಡಿದ್ರೆ, ಇಲ್ಲ ಗುರು ರಾಹು ಸೇರಿದರೆ ಅದೊಂದು ವಿಪರೀತ ರಾಜಯೋಗ, ಗುರು ಚಾಂಡಾಳ ಯೋಗ ಅಂತಕ್ಕಂಥದ್ದು ಹೇಳ್ತೇವೆ. ಅಲ್ಲಿ ನಡೆದಿದ್ದು ಅದೇ ವಿಪರೀತ ರಾಜಯೋಗ ದಳಪತಿಗೆ. ಈಗ ಸಿಗಾಕೊಂಡಿದ್ದಾರೆ ನೋಡಿ, ರಾಹು ಅಷ್ಟಮ. ಸೊ ಗುಪ್ತವಾಗಿರತಕ್ಕಂಥದ್ದು, ಮೋಸಗಳು, ಇದೆಲ್ಲ ಮಾಡ್ತಕ್ಕಂಥ ಚಾಂಡಾಳ ಬುದ್ಧಿ. ನೋಡಿ, ಈ ತರ ಆಗ್ಬೇಕಾದ್ರೆ ಇವ್ನ ಮಧ್ಯದಲ್ಲಿ ಕೂತ್ಕೊಂಡಿದ್ನಲ್ಲ, ಆ ಆಚಮನದ ರೀತಿ ಎಲ್ಲೋ ಇವ್ರು ತಗೊಂಡು ನೋಡ್ತಾರೆ. ಅತ್ತ ಕಡೆ ಚಂದ್ರ ನೋಡ್ತಾನೆ, ಇತ್ತ ಕಡೆ ಸೂರ್ಯ ನೋಡ್ತಾನೆ. ಏನೋ ಮಾಡ್ತಾವನೆ ಇವ್ನು, ನಮ್ಮವ್ನ ಅಲ್ವಲ್ಲ, ಇವ್ನು ತಿಂತಿರೋ ರೀತಿ, ಕುತ್ಕೊಂಡಿರೋ ರೀತಿ, ಪ್ರಸಾದ ಸೇವಿಸ್ತಿರೋ ರೀತಿ, ಅಯ್ಯೋಯ್ಯೋ ಇವನು ನಮ್ಮವನಲ್ಲ ಅಂದ್ರು. ವಿಷ್ಣು ಇಮ್ಮಿಡಿಯೇಟ್ ಸುದರ್ಶನ ಬಿಟ್ಟು ಕತ್ತರಿಸಿ ಹಾಕಿದ್ರು. ಹಾಗಾದ್ರೆ ಅಮೃತ ತಗೋಬಿಟ್ಟಿದ್ದಾನ ಅವನು. ಒಳಗಡೆ ಹೋಗಷ್ಟಲ್ಲಿ ಕತ್ತರಿಸ್ಬೇಕು ಅಂತ. ತಮಾಷೆ ಏನಂದ್ರೆ ಒಳಗಡೆ ಹೊರಟೋಯ್ತು. ತಲೆ ಕತ್ತರಿಸಿದ್ರು ಕೂಡ ಆ ಪೂರ್ಣ ಅಮೃತ ಗಂಟ್ಲಲ್ಲಿ ನಿಲ್ಲದೆ ತತಕ್ಕಂತ ಹೊಟ್ಟೆನಲ್ಲಿ ಹೋಗಿ ಬಿದ್ದಾಯ್ತು. ಆ ಹೊಟ್ಟೆಗೆ ಇಲ್ಲಿಂದ ಬಿದ್ದಂತ ಭಾಗ ಕೇತು. ಅದಕ್ಕೆ ಆತನಿಗೆ ಮೋಕ್ಷಕಾರಕ. ಅವನಿಗೇನು ಗೊತ್ತಿಲ್ಲ ಹೊಟ್ಟೆಗೆ ಏನ್ ಹಾಕಿದೀವೋ, ಎಂಥದ್ದು ಹಾಕಿದ್ದೀವೋ, ಸ್ವೈ ಅಂತ ಹೋಗ್ಬಿಡ್ತು. ಆದ್ರೆ ತಲೆ ಕೆಡ್ಸಿದ್ಯಾರು? ತಲೆಯೇ. ಬುದ್ಧಿ ಕೆಡ್ಸಿದ್ಯಾರು? ತಲೆ. ದೇಹಕ್ಕೆ ಅದಕ್ಕೆ ಗೊತ್ತಿಲ್ಲ. ತಲೆ ಏನು ನಿರ್ದೇಶನ ಮಾಡುತ್ತದೋ ಅದಕ್ಕೆ ತಕ್ಕಂತೆ ಕೈ ಆಕ್ಷನ್, ಲೆಫ್ಟ್ ತಗೊಳ್ಳೋ, ರೈಟ್ ತಗೊಳ್ಳೋ, ಹೌದಲ್ವಾ? ಅದಕ್ಕೆ ಆತನಿಗೆ ಮೋಕ್ಷಕಾರಕ ಪಟ್ಟ ಕೊಟ್ಟುಬಿಟ್ರು, ಇವನಿಗೆ ಚಾಂಡಾಳ ಪಟ್ಟ ಕೊಟ್ಟುಬಿಟ್ರು. ಕತ್ತರಿಸಿ ಹಾಕಿದ್ರು, ಆದ್ರೂ ಜೀವ ಬಂತು. ಅಲ್ಲಿಯೇ ಬ್ರಹ್ಮದೇವ ನಿಂತು ಅವ್ರಿಗೊಂದು ಆಧಿಪತ್ಯ ಕೊಟ್ಟಿತ್ತು. ಈಗ ಹಿಡ್ಕೊಂಡವ್ರು ಯಾರು? ಸೂರ್ಯ ಚಂದ್ರ. ಈ ಕಳ್ಳನನ್ನ ಮಕ್ಕಳ ಮಾಡ್ತೀನಿ ರೀ, ನಿಮಗೆ ಗ್ರಹಣ ತರ್ತೀನಿ. ಅವತ್ತಿಂದ ಸೂರ್ಯಗ್ರಹಣ, ಚಂದ್ರಗ್ರಹಣ ಅಟ್ಟಿಸ್ಕೊಂಡು ಹೋಗ್ತಾನೆ ರಾಹು. ಇದು ನಿರಂತರ. ಒಳ್ಳೆಯವ್ರನ್ನ ಯಾವಾಗಲೂ ನಮಗೊಂದು ಒಳ್ಳೆಯವ್ರಿಗೂ ಕೆಟ್ಟ ಸಮಯ ಬರುತ್ತದೆ. ಒಳ್ಳೆಯವನು ತಪ್ಪು ಮಾಡ್ತೀವಿ, ಇವನ್ ಇಂಥ ಕೆಲಸ ಮಾಡ್ಬಿಟ್ಟ. ನಾವು ಕೆಲವ್ರ ಬಗ್ಗೆ ಕೇಳ್ತಿರ್ತೀವಿ. ಕೆಲವರು ಬಿಡಿ, ಈಗ ಒಬ್ಬ ಅರೆಸ್ಟ್ ಆಗಿದ್ದಾನಲ್ವಾ, ಅವನು ಪಕ್ಕ ರಾಹುವೆ, ಚಾಂಡಾಳನೆ, ದೇವ್ರ ವೇಷದಲ್ಲಿ ಹೋಗಿ ಕೂತು ಬಿಟ್ಟಿದ್ದಾನೆ. ಇವತ್ತು 199 1000 ಲಕ್ಷಕ್ಕಲ್ಲ, ಕೋಟಿನಲ್ಲಿ ಯಾರೋ ಒಬ್ಬರಪ್ಪ ನನ್ನನ್ನು ಸೇರಿಸಿ ನಮಗೊಂದು ಯಾವಾಗಲೂ ಅಂಥದ್ದೊಂದು ವಿಷಕಾರುವಂತ, ನಂಜುಕಾರುವಂತ ಬುದ್ಧಿಗಳು ಜಾಸ್ತಿ. ಸೊ ಅಂತ ರಾಹು ವಿಶೇಷವಾಗಿ ಧನಿಷ್ಠ ನಕ್ಷತ್ರದಲ್ಲಿ ಪ್ರವೇಶ ಆಗ್ತಿರ್ತಕ್ಕಂಥದ್ದು. ಆ ಗುರುಚಾಂಡಾಳ ಎಸ್ಕೇಪ್ ಆಗಿದೆ. ಸರಿ, ಮತ್ತೆ ಮಕರಕ್ಕೆ ಬಂದಾಗ ತಮಾಷೆ ಏನ್ ಗೊತ್ತಾ, ಡಿಸೆಂಬರ್ 5 ಬರ್ತಾನೆ. ಅಲ್ಲೊಂದು ನವೆಂಬರ್ 1 ಡಿಸೆಂಬರ್ 5 ಬಂದು ಒಂದು 35 ದಿನ ಗುರುಚಾಂಡಾಳ ಯೋಗ ನಡೆಯುತ್ತೆ. ದೋಷನೂ ಇದೆ, ಯೋಗನೂ ನಡೆಯುತ್ತೆ. ದಟ್ ಇಸ್ ಬ್ಯೂಟಿಫುಲ್. ನೆನ್ಪಿಟ್ಕೊಳ್ಳಿ, ರಾಹುವಿನ ಮೇಲೆ ಗುರು ದೃಷ್ಟಿ, ಕೇತುವಿನ ಜೊತೆ ಗುರು ಸಂಭವ. ಡಿಸೆಂಬರ್ 5 ಮತ್ತೆ ಎಸ್ಕೇಪ್ ಆಗ್ತಾನೆ ಅವನು, ಮಕರಕ್ಕೆ ಬಂದ್ಬಿಡ್ತಾನೆ. ಕೇತು ಗುರುವಿನಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ನೀನು ಬೇಡ, ನಿನ್ನ ಜ್ಞಾನನೂ ಬೇಡ ಅಂತ ಓಡೋಗ್ಬಿಟ್ಟು ಕ್ಷೀರಸಾಗರದಲ್ಲಿ ಕೂತ್ಕೋತಾನೆ. ಜಲ ದಿಗ್ಬಂಧನ ಆಗಿ ಕೂತ್ಕೋತಾನೆ. ಗಂಗಾ ಪುಷ್ಕರದಲ್ಲಿ ಕೇತು ಕೂತ್ಕೋತಾನೆ. ಆಶ್ಲೇಷ ನಕ್ಷತ್ರ ಸಾರಕ್ಕೆ ಹೋಗಿ ಸೇರ್ಕೊಬಿಡ್ತಾನೆ, ಸರ್ಪ ನಕ್ಷತ್ರ. ಗುರುವಿನ ದೃಷ್ಟಿಯಿಂದ ತಪ್ಪಿಸ್ಕೊಬಿಟ್ರು ಇಬ್ರು. ಮತ್ತೆ ಜಾನ್ವರಿ 22 ಇಲ್ಲ 25ಕ್ಕೆ ಗುರು ರಿವರ್ಸ್ ಬರ್ತಾರೆ, ಕಟಕಕ್ಕೆ ಬರ್ತಾರೆ. ಸೊ ಆ ಡಿಸೆಂಬರ್ 5 ಜನವರಿ 5, 30, 25 ಹೆಚ್ಚು ಕಡಿಮೆ. ಸೊ ಒಂದು 45 50 ದಿನ ಈ ಕಳ್ಳರು ತಪ್ಪಿಸ್ಕೋತಾರೆ. ಇವ್ರುಗಳು ಕಳ್ಳರೇ. ಇವರು ಏನಿದ್ದರೂ ಮುಖ್ಯವಾಗಿ ರಾಹು ಕಳ್ಳನೆ, ಚಾಂಡಾಳನೆ. ನಮ್ಮಲ್ಲಿರತಕ್ಕಂಥ ಆಶೆಯನ್ನ, ಉನ್ಮಾದವನ್ನ, ಉನ್ಮತ್ತತೆಯನ್ನ ಪ್ರಚೋದನೆ ಮಾಡತಕ್ಕಂಥವನು. ಸೊ ಅಂತ ರಾಹುವಿನ ಮೇಲೆ ಗುರು ದೃಷ್ಟಿ. ಗುರು ಯಾರು? ಬ್ರಹ್ಮರೇ.
ಬಂದು ಇನ್ನು ಮೇಲೆ ನಿನ್ನ ಕೆಲಸ. ಅಲ್ಲಿವರೆಗೂ ಸಪ್ತಗ್ರಹಗಳೇ, ನೀವಿಬ್ಬರು ಯಾರ್ಯಾರ ಜೊತೆಲಿ ಇರ್ತೀರೋ, ಯಾರ ಮನೆಯಲ್ಲಿ ಇರ್ತೀರೋ ಆ ಮನೆಗೆ ತಕ್ಕಂತೆ ಇರಿ. ದೇವತೆಗಳ ಜೊತೆಲಿ ಇದ್ದಾಗ ದೇವತೆಗಳ ತರ ಆಡಿದ್ರು ಅವರು. ದೇವತೆಗಳಿಗೂ ಹೆಲ್ಪ್ ಮಾಡಿದ ಹಾಗೆ, ದೇವತೆಗಳ ಜೊತೆಲೇ ಇರೋ ಹಾಗೆ ಎಲ್ಲ ಮಾಡಿದ್ರು. ಆದ್ರೆ ಅಮೃತ ಅಂತ ಬರ್ತಿದ್ದ ಹಾಗೆಯೇ ಬಾಚ್ಕೊಂಡ್ಬಿಡೋಣ ಕಣಲೋ. ರಾಹು ಮೊದಲೇ ಅವನು ನಿರ್ಧಾರ ಮಾಡಿಬಿಟ್ಟಿದ್ದ, ದೇವತೆಗಳ ಜೊತೆಲಿದ್ದ ವೇಷದಲ್ಲಿ. ದೇವತೆಗಳು ನಂಬ್ಕೊಂಡ್ರು. ಬಟ್ ಪ್ರಸಾದ ಸೇವಿಸುವಾಗ ಅವನು ಹೋಗಿ ವಾಪಸ್ ಹೋಗಿ ರಾಕ್ಷಸರ ತರ ಆಗ್ಬಿಡ್ಬೇಕಿತ್ತು. ಇಲ್ಲ, ಅಮೃತ ತಗೊಂಡು ಯಾರಿಗೂ ಇಲ್ಲದ ಶಕ್ತಿ ನಾನ್ ತುಂಬಿಸ್ಕೊಬಿಟ್ರೆ ತಮ್ಮವ್ರಿಗೂ ಮೋಸ ಮಾಡಕ್ ನೋಡಿದ್ರು. ತಮ್ಮವ್ರಿಗೂ ಗೊತ್ತಿಲ್ಲ, ರಾಕ್ಷಸರಿಗೆ ಗೊತ್ತಿಲ್ಲ, ನಮ್ಮವನೇ ಹೋಗಿ ಒಂದ್ ವೇಷ ಹಾಕೊಂಡು ಕೂತು ಬಿಟ್ಟಿದ್ದಾನೆ ಸ್ವಭಾವನು ಅಂತ ಹೇಳ್ಬಿಟ್ಟು. ಅವ್ರಿಗೂ ಗೊತ್ತಿಲ್ಲ. ತಮ್ಮವರಿಗೂ ಮೋಸ, ಜೊತೆಲಿರೋರ್ಗೂ ಮೋಸ. ಕೆಲವ್ರು ಹಾಗೆ, ಈಗ ಕೆಲವೊಂದು ಕೆಲ್ಸಗಳಾಗ್ತವೆ, ನೀವು ಕೇಳ್ತಿರ್ತೀರಿ, ಸರ್ ನಮ್ಮವ್ರು ಸರ್ ನೋಡಿ ಸರ್ ಕೆಲಸ. ನಾವು ಅನ್ಕೋತೀವಿ ಇವರು ದೊಡ್ಡ ಅಧಿಕಾರಿ, ಗೊತ್ತಿದ್ದಾರೆ ಇವರಿಗೆ, ಸರಿ ದುಡ್ಡು ತಗೋತಾರೆ. ಅಧಿಕಾರಿಗೂ ಕೊಟ್ಟಿಲ್ಲ, ಇವ್ರಿಗೂ ಇಲ್ಲ, ಅಧಿಕಾರಿ ತಗೋಬಿಟ್ರು ಅಂತ ಇವ್ರು ಸ್ವಾಹ ಮಾಡ್ತಕ್ಕಂಥದ್ದು. ನಾನು ನೋಡಿದ್ದೇನೆ ಇಂಥದನ್ನ. ಮಾಡಿಸ್ಕೊಡೋದೇ ಇಲ್ಲ, ಅಲ್ಲಿ ಸುತ್ಸೋದು, ಇನ್ನೊಂದು ಮೋಸ ಮಾಡೋದು, ದೊಡ್ಡವ್ರ ಹೆಸರಿನಲ್ಲಿ ಹೇಳ್ಕೊಂಡು ದುಡ್ಡು ತಗೊಳ್ಳೋದು. ರಾಹು ಪ್ರಭಾವ, ಚಾಂಡಾಳ ಪ್ರಭಾವ, ಬುದ್ಧಿ ವಿಕಾರ ಪ್ರಭಾವ. ಪ್ರತಿಯೊಬ್ಬನ ಬುದ್ಧಿಯು ಒಂದು ವಿಕಾರ ಆಗಲೇಬೇಕು ಅನ್ನುವುದು ಬ್ರಹ್ಮ ನಿಯಮ, ಚಾಂಡಾಳ ನಿಯಮ. ಅವನೊಂದು ಗೊತ್ತು ಅನುಭವಿಸ್ಬೇಕು. ಅವನಿಗೆ ನೋಡಿ, ಏನಕ್ಕೆ ಚಾಂಡಾಳ ಬುದ್ಧಿ ಕೊಡ್ತಾನೆ ಅಂದ್ರೆ ತಪ್ಪು ತಿಳ್ಕೊಬೇಡಿ. ನಾವು ಕೆಟ್ಟವರಾದ್ರೆ ನಮ್ಮಲ್ಲಿ ಒಂದು ಆಕರ್ಷಣೆ ಉಂಟಾಗುತ್ತೆ. ಯಾರದೋ ಬಂಗಾರ, ಯಾರದೋ ಅಂದ, ಯಾರದೋ ಮನೆ ಇದ್ಕೊಳ್ಳೆ ಅಂತ ಬಾಡಿಗೆ ಕೊಟ್ಟಿದ್ದಾರೆ. ನಾವು ಇರಬೇಕು ಸರಿ ಅಂತ ಹೊರಡಬೇಕು. ಅಲ್ಲ, ವಿಕಾರ ಮಾಡಿಟ್ಟು ಬಿಡೋದು. ಯಾರದಾದ್ರೂ ಬಾಡಿಗೆ ಮನೆಗೆ ಹೋದಾಗ ನೋಡಿ, ನಾವು ಒಂದು ಫ್ರೆಂಡ್ ಗಾಡಿ ನೋಡಿ ತಗೊಂಡಿರ್ತೀವಿ, ಹಿಂಗ್ ಓಡ್ ಬರ್ತೀವೋ ಅಂತ ಹೇಳ್ಬಿಟ್ಟು. ಯಾರದೋ ಮನೆಗೆ ಗೆಸ್ಟ್ ಆಗಿ ಹೋಗ್ತೀವಿ ನೋಡಿ, ಯಾವುದೋ ಹೋಟ್ಲಿಗೆ ಹೋಗ್ತೀವಿ ಗೆಸ್ಟ್ ಆಗಿ, ಒಂದು ಬಾಡಿಗೆಗೆ ಹೋಗಿದ್ದೀವಿ, ಅಲ್ಲಿ ಏನೋ ಮಾಡೋದು, ತಟ್ಟೆ ಸಮೇತ ಕದ್ದು ಬಿಡೋದು, ಪಾತ್ರೆ ಸಮೇತ ಕದ್ದು ಬಿಡೋದು, ಆ ವ್ಯಕ್ತಿ ಅಲ್ಲಿರೋ ಅನ್ನ ಕೊಟ್ಟ ವ್ಯಕ್ತಿಗೂ ಮೋಸ ಮಾಡೋದು. ಇವೆಲ್ಲ ಚಾಂಡಾಳ ಬುದ್ಧಿ. ನಮಗೊಂದು ಚಾಂಡಾಳ ಬುದ್ಧಿ ಕೊಟ್ಟಿದೆ. ಎಷ್ಟು ಮಟ್ಟಕ್ಕೆ ನಾವು ವಿಕಾರ ಆಗುತ್ತೇವೆ ಅಂತ ಹೇಳ್ಬಿಟ್ಟು ಕರ್ಮ ಗಮನಿಸ್ತಿರುತ್ತೆ. ಕರ್ಮಾಧಿಪತಿ ಯಾರು? ಶನಿ. ಶನಿಗೆ ರಾಹುಗೆ ಇನ್ನೊಂದು ರೂಪ, ಶನಿಯ ರೂಪ. ರಾಹುವತ್ ಶನಿ, ಕುಜವತ್ ಕೇತು ಅಂತ ಹೇಳ್ತೇವೆ. ಎಷ್ಟು ವಿಕಾರ ಮಾಡ್ತಾನ ಇವನು ಅಂತ ನೋಡ್ತಿರ್ತಾನೆ. ಅವನು ಒಂದು ಕರ್ಮಶಾಪ ಕೊಡ್ಲಿಕ್ಕೆ, ಬಾಧನೆ ಕೊಡ್ಲಿಕ್ಕೆ, ಕದಲಿಕ್ಕೆ ಕೊಟ್ಟಿದ್ದಾನೆ ನಿಜವೇ. ಆ ಸ್ಥಾನವೇ ಹಾಗೆ. ಯಾರೋ ಬಡವ ಬಂದ, ಅವನ ಹತ್ರ ಯಾಕೆ ಕಿತ್ಕೋತೀರಿ? ಸರಿ, ಯಾರೋ ತುಂಬಾ ದೊಡ್ಡವ ಬಂದ, ಖುಷಿಯಿಂದ ನಿಮ್ಗೊಂದು ಫಲತಾಂಬೂಲ ಕೊಟ್ಟ, ಸರಿ, ಇಲ್ಲ ಬಂದವರೆಲ್ಲ ಫಲತಾಂಬೂಲ ಕೊಡ್ಬೇಕು, ಇಲ್ಲ ಅಂದ್ರೆ ನಾನಿಲ್ಲ. ಒಬ್ಬ ಬಹುದೊಡ್ಡ ಒಂದು ಲಕ್ಕಿ ಸ್ಟೋನ್ ಅವ್ರ ಹತ್ರ ಜ್ಯೋತಿಷ್ಯ ಕೇಳಕ್ ಹೋದ್ರೆ, ನಾನು ಜ್ಯೋತಿಷ್ಯ ಹೇಳಕ್ಕಲ್ಲ, ಇಲ್ಲ ಇರೋದು ಲಕ್ಕಿ ಸ್ಟೋನ್ಗೆ ಮಿನಿಮಮ್ 15,000 ರೂಪಾಯಿ ನೀವು ಫೀಸ್ ತಗೊಂಡ್ರೇನೆ, ಅದರಲ್ಲೇ ಲಕ್ಕಿ ಸ್ಟೋನ್. ಆ ಲಕ್ಕಿ ಸ್ಟೋನ್ ಅಲ್ಲೂ ಕೂಡ ಆಮೇಲೆ ಬಂದಿರತಕ್ಕಂಥ ವ್ಯಕ್ತಿಯ ಯೋಗ್ಯತೆಯ ಮೇಲೆ, ಕಾರಲ್ಲಿ ಬಂದಿದಾರ, ಕೈಯಲ್ಲಿ ಚೈನ್ ಇದೆಯಾ, ಬ್ರೇಸ್ಲೆಟ್ ಇದೆಯಾ, ಏನಿದೆ ಅದನ್ನ ನೋಡ್ಕೊಂಡು ಬೇರೆ 15,000 ಇದೆ, 15 ಲಕ್ಷನೂ ಮಾರೋರು. ನಾನು ಅವ್ರಿಗೆ ಆಗ್ಲೇ ಹೇಳಿದ್ದೆ, ಸ್ವಾಮಿ ದೇವರು ನಿನಗೆ ವಿಪರೀತ ರಾಜಯೋಗ ಒಂದು ಕೊಟ್ಟಿದ್ದಾನೆ, ವಿಪರೀತ ಮಹಾಲಕ್ಷ್ಮಿ ಯೋಗ ಕೊಟ್ಟಿದ್ದಾನೆ ನಿನಗೆ. ಕೆಟ್ಟು ಹೋದ ಶುಕ್ರನಿಗೆ ಬುಧ ಸೇರಿ ವಿಪರೀತ, ನನ್ನ ಮಾತು ಕೇಳು, ಅಂತಿಂತ ಲಕ್ಷ್ಮಿ ಯೋಗ ಅಲ್ಲ. ಸದ್ಬಳಕೆ ಮಾಡಿಕೋ, ಇಲ್ಲ ಅಂದ್ರೆ ನಿಮಗ್ ಗೊತ್ತಿಲ್ಲದೆಯೇ ನಿಮಗ ಒಂದು ಹೊಡೆತ ಕೊಡುತ್ತೆ. ಅಂದ್ರೆ ಅಂತಿಂತ ಹೊಡೆತಲ್ಲ, ಮಕ್ಕಳ ರೂಪದಲ್ಲಿ ಹೊಡೆದಾಕ್ಬಿಡುತ್ತೆ. ಅವರ ಮಗನಿಗೆ ಬರಬಾರದ ಜಾಗದಲ್ಲಿ ಬರಬಾರದ ಕಾಯಿಲೆ ಬಂದಿತ್ತು, ಬರಬಾರದ ಜಾಗದಲ್ಲಿ ಬರಬಾರದ ಕಾಯಿಲೆ ಬಂದು ಹಾಗೆ ಹೇಳ್ಕೊಂಡಿದ್ರು, ಕಣ್ಣೀರ್ ಹಾಕೊಂಡು ನೀವ್ ಹೇಳಿದ್ರಿ ಗುರುಗಳೇ, ತಪ್ಸಕ್ಕಾಗಲ್ಲ, ಅನ್ಭವಿಸು. ದೇವರು ನಮಗೆ ಒಂದು ತಗೊಳಕ್ ಒಂದು ಹಿತ ಮಿತ, ಒಂದು ಪ್ರಸಾದ ನಮ್ಗೆ ದೇವ್ರ ದರ್ಶನದಲ್ಲಿ ನಮ್ಮ ಮೇಲೆ ಏನೋ ಪ್ರೀತಿಯಿಂದ ಒಮ್ಮೆ ಒಂದು ಲಾಡು ಒಂದಿಷ್ಟು ದೊಡ್ಡದು ಒಂದು ವಡೆ ಕೊಟ್ರು. ನಾವು ದಿನ ಹೋಗ್ಬಿಟ್ಟು ಬಾಚ್ಕೊಳಕ್ ನಿಂತ್ಕೊಂಡ್ರೆ ಬಕೆಟ್ ತಗೊಂಡು ಪ್ರಸಾದ ಹೊಡ್ಕೊಂಡ್ ಬಂದ್ರೆ, ಪ್ರೀತಿಯಿಂದ ಎಷ್ಟು ಕೊಟ್ಟಿದ್ರೆ ಸಾಕು, ಇಲ್ಲ ಮನೆಗೆ ಪಾರ್ಸಲ್ ಬೇಕು, ಅನುಭವಿಸಿ. ದೇವರು ಅದಕ್ಕೆ ಪರೀಕ್ಷೆ. ಅದು ವಿಕಾರ, ಎಷ್ಟು ಎತ್ಕೊಂಡು ಹೋಗ್ತೀಯ, ಎಷ್ಟು ತಿಂತೀಯ, ಎಷ್ಟು ಬಾಚ್ಕೋತೀಯ,
ಇಲ್ಲಿಗೆ ತಿರುಗಿಸುತ್ತೆ. ಜಾಗ್ರತೆ. ಮತ್ತಷ್ಟಿದೆ. ಅದರಲ್ಲೂ 3 ಅತಿ ಪ್ರಮುಖ ರಾಶಿಗಳಿಗೆ ಅಲ್ಲೊಂದು ಅರ್ಧಬಲವಾಗಿ ನಿಂತುಕೊಳ್ಳತಕ್ಕಂಥದ್ದುಂಟು. ಕೆಲವು ಆಪತ್ತುಗಳು ಉಂಟು. ಭೂಮಿ ವಿಚಾರದಲ್ಲಿ ಗೆಲುವು ಉಂಟು, ಬಟ್ ತಕರಾರಾಗಿ, ಒದ್ದಾಟವಾಗಿ, ಚಿಕ್ಕುಗಳಾಗಿ ಗೆಲ್ಲುತ್ತೀರಿ. ಒಂಥರ ಇನ್ನಿಲ್ಲ ಅಂದಾಗ ನಿಮ್ಮ ಕೈಗೆ ಒಂದು ಅದೃಷ್ಟ ಬರುತ್ತದೆ. ಆ ಅದೃಷ್ಟ ಅಂದ್ರೆ ಚಚ್ಚಿ ಚುಚ್ಚಿ ಅವಮಾನಿಸಿ. ಈ ರಾಹು ಕುಜನ್ ಸಾರದಲ್ಲಿ ಬಂದಿರೋದ್ರಿಂದ ಧನಿಷ್ಠ ನಕ್ಷತ್ರ ಟಾಪ್ 3 ರಾಶಿಗಳಿದೆ. ಗುದ್ದಿ ಬಡದು ತಗೊಬಂದು ನಿಮ್ಗೆ ಇಡತಕ್ಕಂಥದ್ದು. ಅದು ಯಾರು ಏನು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬಂದು ತಿಳಿಸ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮಿಥುನ ರಾಶಿ, ಮಿಥುನ ಲಗ್ನ, 3 ಟಾಪ್ 3 ರಾಶಿಗಳು ಬಂಪರ್ ಬೆಳೆ ಹೊಡಿತಾರೆ ಅಂತ ಹೇಳುತ್ತೆ. ಒಂದು ಮೇಷ, ಎಂದನ್ ಸಂಚಿಕೆಗಳು ನೋಡಿ, ಕನ್ಯಾ, ಧನಸ್ಸು. ಸೂಪರ್, ತುಂಬಾ ಒಂದು ಅದ್ಭುತವಾದಂಥ ಬೆಳೆ ನಿಮಗೆ. ದಶಾಭುಕ್ತಿಗಳು ಕೂಡಿತ್ತು ಅಂತ ಇಟ್ಕೊಳ್ಳಿ. ಒಳ್ಳೆ ದಶಾಭುಕ್ತಿಗಳು. ನೀವು ಕೂಡ ಜಾತಕದಲ್ಲಿ ಒಳ್ಳೆ ಲಗ್ನ ಭಾವದಿಂದ ಹುಟ್ಟಿದಿರಿ ಅಂತ ಇಟ್ಕೊಳ್ಳಿ. ಮೇಷ ಲಗ್ನ, ಕನ್ಯಾ ಲಗ್ನ ಹಾಗೂ ಧನುರ್ ಲಗ್ನ. ಮೇಷರಾಶಿ, ಕನ್ಯಾ ರಾಶಿ, ಧನುಸು ರಾಶಿ. ಯಾರು ತಡೆಯೋಕ್ಕಾಗಲ್ಲ. ಗೂಡು ಸ್ಟ್ರೈನಲ್ಲಿ ತಗೊಂಡ್ಬಂದು ಬಿಸಾಕುತ್ತೆ. ನೀವು ಒಂದಿಷ್ಟು ಅನ್ಕೊಂಡಿದ್ರೆ ಗೂಡು ಸ್ಟ್ರೈನಲ್ಲಿ ಅಷ್ಟು ಆ ರೀತಿಯ ಒಂದು ಭಾವ. ಆದರೆ ಮಿಥುನ ರಾಶಿಗೆ ಭಾಗ್ಯದಲ್ಲಿ ರಾಹು, ಕುಜನ ಸಾರ. ಕುಜ ಎಲ್ಲಿದ್ದಾನೆ ನಿಮಗೆ ಮೂಮೆಂಟ್ ಆಗುವಾಗ ನೋಡಿ, ಬಂದು 12ನೇ ಮನೆಯಲ್ಲಿ ಕೂತಿದ್ದಾನೆ. ಅಲ್ಲಿ ಕೂತಿದ್ದಾನೆ. ಅವನಿಗೆ ತಂದೆಯಾಗಿರ್ತಕ್ಕಂಥ ಸೂರ್ಯ ನಿಮ್ಮ ಮನೆಯಲ್ಲಿ ಕೂತಿದ್ದಾನೆ. ಹೌದ್ರಾ? ನಿಮ್ಮ ಮನೆಯ ಬುಧ ಏನಾಗಿದ್ದಾನೆ? ಬುಧ ವಕ್ರ. ರಾಹುಗೆ ಒಂದು ನಿಯಮ ಇದೆ. ರಾಹು ಕೇತುಗಳಿಗೆ ಆ ಒಂದು ದೈವ ಕೊಟ್ಟಿರತಕ್ಕಂಥ ವಿಧಿಬದ್ಧ ಶಾಸನ ಉಂಟು. ಅವರಿಗೆ ಯಾರ ಜೊತೆಲಿ ಇರ್ತಾರೋ ಅವ್ರ ತರ, ಯಾರ ಮನೇಲಿ ಇರ್ತಾರೋ ಅವ್ರ ತರ. ಅಂದ್ರೆ ಅದಕ್ಕೆ ಹೇಳೋದು ರಾಹು ಕೇತುಗಳು ಅಂದ್ರೆ ನಮ್ಮ ಬುದ್ಧಿ, ಮನಸ್ಸು, ವಿಕಾರ, ಆಕಾರ, ಸ್ವೀಕಾರ. ಒಂದು ಸಿಹಿ ನೋಡ್ತಿದ್ದಾಗೆ ವಾವ್, ಒಂದು ಗುರು ನೋಡ್ತಿದ್ದಾಗೆ ವಿಪರೀತ ಗುರುಭಾವ. ಚಾಂಡಾಳನ ಜೊತೆಯಲ್ಲಿದ್ರೆ ವಿಪರೀತ ಚಾಂಡಾಳ ಭಾವ. ಅದಕ್ಕೆ ನಮ್ಮನ್ನು ತಗೊಂಡೋಗಿ ಯಾವಾಗಲೂ ಬೆಳಿಗ್ಗೆ ಸಂಜೆ ಯಾವಾಗಲೂ ನಮ್ಮ ಸನಾತನ ಧರ್ಮದಲ್ಲಿ ಸಂಧ್ಯಾ ಕಾಲದಲ್ಲಿ ಒಂದು ಪೂಜೆ, ಪ್ರಾರ್ಥನೆ, ಹರಿಕತೆ, ಗಿರಿಕತೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸುಪ್ರಭಾತ, ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ಆದಿತ್ಯ ಹೃದಯ ಸ್ತೋತ್ರ, ಈ ತರ ಏನಾದ್ರೂ ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಶ್ರವಣಂ, ಕಿವಿ
ಆ ಕಿವಿಗೆ ಕೇಳಿಸಿದ್ದು ಮನಸ್ಸು, ಬುದ್ಧಿ, ಇದು ಆಲೋಚನೆ ಅಂತದ್ರ ಕಡೆ ಎಳಿಬೇಕು. ಇಲ್ಲ ಅಂದ್ರೆ ನಮ್ಮ ಮನಸ್ಸು ಬೆಳಿಗ್ಗೆ ಕಟ್ಟೆ ಹತ್ರ ಹೋದ್ರು ಕೂಡ ಬೇರೆ ಇನ್ನೊಂದು ಏನೋ ಹುಡುಕ್ತಿರುತ್ತೆ. ಪಕ್ಕದಲ್ಲಿ ಹೋಗೋ ಕಾರ್ ನೋಡು, ಡ್ರೆಸ್ ನೋಡು, ವಾಕಿಂಗ್ ಹೋದ್ರು ಕೂಡ ಇನ್ನೊಂದು ಏನೋ ಒಂದು ಮಾಡ್ತಾ ಕೂತಿರುತ್ತೆ ನಮ್ಮ ಮನಸ್ಸು. ಅದು ಪ್ರಚೋದನೆ ಮಾಡಿ ದೇಹ ಅಲ್ಲೋಗಿ ಕೂತ್ಕೊಳ್ಳುತ್ತೆ. ಬೆಳಿಗ್ಗೆ ಸಂಜೆ ಕಂಪಲ್ಸರಿ ಒಂದು 10 ನಿಮಿಷ ದೇವರ ಮುಂದ್ಗಡೆ ಪ್ರಾರ್ಥನಾ, ಸಂಧ್ಯಾ ವಂದನ, ಅದಕ್ಕೆ ಇಟ್ಟಿದ್ದು. ನಿತ್ಯ ಸಂಧ್ಯಾ ವಂದನ ಮಾಡ್ಕೋಬೇಕು, ಪ್ರಾರ್ಥನಾ ಮಾಡ್ಕೋಬೇಕು. ನಮ್ಮ ಮನಸ್ಸು ಕುತ್ಕೊಳ್ಳುತ್ತೆ. ಜೂಜಾಡೋನ್ ಬಂದ ಅಂದ್ರೆ ಎದ್ದೋಗುತ್ತೆ, ಕುಡಿತದವನ್ ಬಂದ ಅಂದ್ರೆ ಅವನ ಜೊತೆ ಹೊರಟೋಗುತ್ತೆ, ಮೋಸ ಮಾಡೋವನ್ ಜೊತೆ ಇದ್ರೆ ಅವನ ಜೊತೆಲಿ ಹೊರಟೋಗ್ಬಿಡ್ತೀವಿ. ಅನ್ಯಾಯ ಮಾಡೋವನು, ಅಧರ್ಮಿ ಮಾಡೋವನು, ನೀವು ನೋಡಿ, ಅಧರ್ಮಿ ಮಾಡೋದವರೆಲ್ಲ ಒಂದು ಗ್ಯಾಂಗ್ ಇರ್ತಾರೆ, ಮೋಸ ಮಾಡೋರೆಲ್ಲ ಒಂದು ಗ್ಯಾಂಗ್ ಇರ್ತಾರೆ, ಕಳ್ಳರ ಗ್ಯಾಂಗು, ಕುಡುಕರ ಗ್ಯಾಂಗು, ಜೂಜಾಟದ ಒಂದು ಗ್ಯಾಂಗು, ಇದೇ ಇರೋದು. ಧರ್ಮವಂತರ ಒಂದು ಗ್ಯಾಂಗು. ಅದಕ್ಕೆ ಅದು ಆಗಬಾರದು, ಆಸ್ಪದ ಆಗಬಾರದು ಅಂತಲೇ ನಮ್ಮ ಹಿರಿಯರು ಈ ತರ ವೈದಿಕ, ಪುಣ್ಯಶ್ರವಣ, ಇನ್ನೊಂದು ಈ ತರ ನಮ್ಮನ್ನ ತುಂಬಿಸ್ತಿದ್ರು. ಯಾಕಂದ್ರೆ ರಾಹು ಕರ್ಕೊಂಡು ಹೋಗ್ತಾನೆ. ರಾಹು ಯಾರ ಜೊತೆಲಿ ಇರ್ತಾನೋ ಆ ತರ, ಯಾರ ಮನೇಲಿ ಇರ್ತಾನೋ ಆ ತರ. ಈಗ ರಾಹು ಎಲ್ಲಿರೋದು? ಕುಂಭರಾಶಿಯಲ್ಲಿ. ಸೇವಾ ವೃತ್ತಿ, ಕೆಲಸದ ವೃತ್ತಿ. ನೀವು ಇವತ್ತು ನೋಡಿ ಯಾರಾದ್ರೂ ಕೆಲಸದವ್ರನ್ನ, ವರ್ಕ್ ಫ್ರಮ್ ಹೋಮ್ ಅಂತ ಕೊರೋನಾ ಬಂತಲ್ವಾ, ಈಗ ಕರೆಸ್ ನೋಡಿ ಅವ್ರನ್ನ, ನಿನ್ ಕೆಲ್ಸನೇ ಬೇಡ. ಅವ್ರಿಗೇನ್ ಗೊತ್ತು ನಾವುಗಳು ಪಟ್ಟಿರೋ ಕಷ್ಟ. ಇಲ್ಲಿಂದ ನೀವು ನಂಬಲ್ಲ, MG ರೋಡ್ಗೆ ಖರ್ಚಾಗ್ಬಿಡುತ್ತೆ. ಸೈಕಲ್ ಇಲ್ಲ ನನ್ನ ಹತ್ರ. ಅದೃಷ್ಟಕ್ಕೆ ನನ್ನ ಕೆಲಸವೇ ಒಂದು 24/7 ಅಲ್ಲೇ ಎದ್ದು ಬಿಡ್ತಿದ್ದೆ. 15 ದಿನಕ್ಕೊಮ್ಮೆ ಬರ್ತಿದ್ದೆ. EDP ಅನ್ನೋ ಸೆಕ್ಷನ್ ಅಲ್ಲಿ ಇದ್ದೆ, ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಅಂತ ಹೇಳ್ಬಿಟ್ಟು. ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ನ ಟೋಟಲ್ ಕಂಪ್ಯೂಟರ್ ಸೆಂಟರ್, ಡೇಟಾ, ಎವ್ರಿಥಿಂಗ್ ಅಲ್ಲೇ ಪ್ರಾಸೆಸ್ ಆಗೋದು ಅದರಲ್ಲಿ. ಸೊ ನೋಡ್ಕೋಬೇಕಿತ್ತು ಸ್ಟೇಟ್ಮೆಂಟ್ಸು, ಒಂದೊಂದು ಸ್ಟೇಟ್ಮೆಂಟ್ ನೋಡ್ಬೇಕಿತ್ತು ಇಷ್ಟಿಷ್ಟಪ್ಪ. ಎಲ್ಲ ಫಾರಿನ್ ಕ್ಲೈಂಟ್ಸು, ಫಾರಿನ್ ಬ್ಯಾಂಕ್ ಅದು. ಸೊ ರಾತ್ರಿ 12-1 ಗಂಟೆಗೆ ಮಲ್ಗೋ, ಇಲ್ಲ 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆವರೆಗೂ ಕೆಲಸ ಮಾಡು, ಆಮೇಲೆ ಹೋಗಿ ಮಲ್ಗೋ. ಸರಿ, ಆಮೇಲೆ ಬಂದು ಮನೆಗೆ ಬಂದು ಎಲ್ಲಿ ಅಲ್ಲೇ ಎದ್ದು ಬಿಡ್ತಿದ್ದೆ. ತಿರುಗಿ ನೋಡೋ ಮಾತಿಲ್ಲ, ಮನೆಗೆ ಬರೋದು ಮಾತಿಲ್ಲ, ಖರ್ಚಾಗುತ್ತೆ ಅಂತ. ನೀವು ನಂಬಲ್ಲ, ಇಲ್ಲಿಂದ ಹೆಚ್ಚು ಕಡಿಮೆ 14 ಕಿಲೋಮೀಟ್ರು ನಮ್ಮ ಮನೆಯಿಂದ MG ರೋಡ್ಗೆ ನಡ್ಕೊಂಡು ಹೋಗ್ತಿದ್ದೆ. ನೀವು ನಂಬಲ್ಲ, ನಡ್ಕೊಂಡು ಬರ್ತಿದ್ದೆ. ಏನ್ ಹೇಳಿದ್ರು ಕೆಲಸ ಮಾಡ್ತಿದ್ವಿ ನಾವು. ನಮಗ್ ಮಾತೇ ಇಲ್ಲ. ಒಂದು 50 ರೂಪಾಯಿ ಉಳಿತಾಯ ಇಂಕ್ರಿಮೆಂಟ್ ಬಂದ್ಬಿಡ್ತು ಅಂದ್ರೆ ಬ್ರಹ್ಮಾಂಡ. ಕರ್ಕೊಂಡು ಹೋಗ್ಬಿಟ್ಟು ವರ್ಷದಲ್ಲಿ ಒಂದ್ಸಲಿ ಒಂದು ಟ್ರಿಪ್ ಕರ್ಕೊಂಡು ಹೋಗ್ರೆ ಬ್ರಹ್ಮಾಂಡ. ಇವತ್ತಿನ ಜನ್ಸಿನ ಕೇಳಿ ನೋಡಿ, 1000 ರೂಪಾಯಿ ಇಂಕ್ರಿಮೆಂಟ್, ಗೆಟ್ ಔಟ್. ಅವ್ ಮಾತೇ ಇಲ್ಲ ಈಗಿನ ಜನ್ರೇಷನ್ಗೆ. ಏನೋ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟು ಈಗ ಆಫೀಸ್ ಬಾ ಅಂತೀಯ, ನೀನು ಬೇಡ, ನಿನ್ ಕೆಲ್ಸಾನು ಬೇಡ. ವಾರದಲ್ಲಿ 2 ದಿನ ಬಾ, ನಾನು ಬರೋದೇ ಇಲ್ಲ. ಈ ಮಟ್ಟಕ್ಕೆ ನೋಡಿ. ಆ ಸರ್ವಿಸ್ ಕಾರಕ ಶನಿಯ ಮನೆಯಲ್ಲಿ ರಾಹು ಕುಳಿತಿರೋದ್ರಿಂದ there is a collapse in the system. ಪರಿಶ್ರಮ, ಕಷ್ಟಪಟ್ಟು ಕೆಲಸ ಮಾಡುವಂಥವ್ರು, ನಿಯತ್ತಾಗಿ ಕೆಲಸ ಮಾಡೋರ್ಗೂ ಸುಡುಗಾಲಿ. ಅಲ್ಲಿ ನೋಡಿ, ಕಡಿಮೆ ಅಂದ್ರೂ 1 ಲಕ್ಷ ಜಾಬ್ಗಳನ್ನ ಒಂದು ಬಹುದೊಡ್ಡ ಒಂದು ಕಾರು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ನಮಗೆ ಒದ್ದಾಟ ಆಗ್ತಿದೆ. ನಮ್ಗೆ ಆ ಪ್ರೊಡಕ್ಷನ್ನು ಬೇಕಿಲ್ಲ, ಅಷ್ಟೊಂದು ಸೇಲ್ಸ್ ಆಗ್ತಿಲ್ಲ ಅಂತ ಕಡಿಮೆ ಅಂದ್ರೂ 1 ಲಕ್ಷ ಉದ್ಯೋಗಿಗಳನ್ನ ಗೆಟ್ ಪಾಸ್. ಇದು ನಡೀತಿದೆ, ಎಲ್ಲಾ ಕಂಪನಿಗಳಲ್ಲೂ ನಡೀತಿದೆ. ಈ ಜನರೇಷನ್ ಅರ್ಥ ಮಾಡ್ಕೋತಿಲ್ಲ. ಈ ಜನರೇಷನ್ಗೆ ಆ ಕೆಲಸದ ಜವಾಬ್ದಾರಿ, ಈ ಜನರೇಷನ್ಗೆ ಕೆಲಸದ ಒಂದು ಗಮ್ಮತ್ತು ಏನಿಲ್ಲ ಅಂದ್ರೆ ನನಗೆ ಗೊತ್ತು, ನನ್ಗೆ ಬದುಕೋದು ಗೊತ್ತು. ನಮ್ಮ ಕಾಲಕ್ಕೆ ಅದು ಗೊತ್ತೇ ಇಲ್ಲ. ನಾವು ಬಿಡಿ, ನಮ್ಮ ತಾಯಿನ ನೋಡಿ ಬೆಳೆದವ್ರು ನಾವು. ನನ್ನ ತಂದೆಗೆ ಒಂದು ದಿನಕ್ಕೆ 2 ರೂಪಾಯಿ ಕೂಲಿ ಇದ್ದಿದ್ದನ್ನ ನಾನು ನೋಡಿದ್ದೇನೆ. ನಾನು ಕೂಡ ಬೇಸಿಗೆ ರಜಾ ಒಂದು ದಿನಕ್ಕೆ 1 ರೂಪಾಯಿ ಕೂಲಿ ಕೆಲಸಕ್ಕೆ ಹೋಗಿದ್ದಾನೆ. ಇವತ್ತಿಗೂ ಮರ್ತಿಲ್ಲ. ಅನಂತು ಸಾರ್ ಅಂತ ಹೇಳ್ಬಿಟ್ಟು ಇಂಜಿನಿಯರ್, 7ನೇ ಕ್ಲಾಸಲ್ಲಿ ರಜಾ, 8ನೇ ಕ್ಲಾಸಲ್ಲಿ ರಜಾ, 9ನೇ ಕ್ಲಾಸಲ್ಲಿ ರಜಾ. ಎಲ್ಲೂ ಕಳಿಸೋರು ಸಂಪಾದನೆ ಮಾಡ್ಲಿ ಅಂತಲ್ಲ, ಆ ದುಡ್ಡಲ್ಲಿ ನಮ್ಮ ಮನೆ ಕಟ್ಟಬೇಕು, ಅರಮನೆ ಕಟ್ಟಬೇಕು ಅಂತಲ್ಲ. ದುಡ್ಡಿನ ಮಹತ್ವ, 1 ರೂಪಾಯಿ ಹೇಗಿರುತ್ತೆ ಕಷ್ಟಪಟ್ಟು ಅಂತ ಇವತ್ತಿಗೂ ನಾನು ಮರ್ತಿಲ್ಲ. ಆ ರಸ್ತೆನಲ್ಲಿ ಯಾವತ್ತಾದ್ರೂ ದೂರದಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ರಾತ್ರಿ ಒಂದು 8-8:30, ಇವತ್ತು ಸ್ವಲ್ಪ ಬ್ಯುಸಿ ಆಗಿದೆ ಆ ರೋಡು, ಆ ರೋಡಲ್ಲಿ ವಾಕ್ ಬರ್ತೇನೆ ನಾನು. ಆ ಕೂಲಿ ಕೆಲಸ ಮಾಡಿದ ಮನೆಯನ್ನ ಈಗಲೂ ನೋಡುತ್ತೇನೆ. ಸುಸ್ತಾಗ್ಬಿಟ್ಟು ಚಿಕ್ಕ ಹುಡುಗ
ನಡೀತಿದ್ದು ರಾಹು ದೆಸೆಯೇ. ಹೋಗಿ ಆ ಮರಳಲ್ಲಿ ಮಲಗ್ಬಿಟ್ಟಿದ್ದೆ. ಏನೋ ಮಾಡ್ತಿದ್ದೀಯ ಅಂತ ಬಯ್ಯೋ. ಸಿಮೆಂಟ್ ಕಲ್ಸ್ಬೇಕಿತ್ತು, ಮರಳು ಕಲ್ಸ್ಬೇಕಿತ್ತು, ಇಟ್ಟಿಗೆ ಎತ್ಕೊಡ್ಬೇಕಿತ್ತು, ಆಡೋ ಹುಡುಗ ಈ ತರ. ನನಗ್ ಬೇರೇನೂ ಗೊತ್ತಿಲ್ಲ, ಆಡೋದಕ್ಕೆ ಹೋಗೋದಕ್ಕೆ ನನ್ನ ಹತ್ರ ಏನೂ ಇಲ್ಲ, ಯಾರು ಸೇರ್ಸ್ಕೊತಿರ್ಲಿಲ್ಲ, ಏನು ಇರ್ಲಿಲ್ವೇ. ಆಟ ಆಡ್ಲಿಕ್ಕೆ ಬ್ಯಾಟು ಇಲ್ಲ, ಬಾಲು ಇಲ್ಲ, ವಿಕೆಟು ಇಲ್ಲ. ಒಳ್ಳೆ ಶೂ ಅಂತೂ ನೋಡೇ ಇಲ್ಲ, ಶೂದ್ರ ಬಗ್ಗೆ ಪರಿಚಯವೇ ಇಲ್ಲ, ಚಪ್ಲಿ ಹಾಕ್ತಾನೂ ಇಲ್ಲ, ಚಪ್ಲಿನೂ ಇಲ್ಲ, ಬರಿಗಾಲೆ ನಮಗೆ. ಅದ್ರಲ್ಲೊಂದು ಆನಂದ ಆಯ್ತು, ನಿಜವಾಗ್ಲೂ ಕಷ್ಟ ಅನ್ಸಿರ್ಲಿಲ್ಲ ನನಗೆ, ಒಂಥರ ಎಕ್ಸೈಟ್ಮೆಂಟು. ಮನೆಗೆ ತಗೊಬಂದು ನೀವು ನಂಬಲ್ಲ, ಒಂದು 30 ರೂಪಾಯೋ 40 ರೂಪಾಯೋ ಈ ಥರದ್ದು ಜೋಡಿಸ್ಬಿಟ್ಟು ಅಮ್ಮ ಅಪ್ಪ ಅದಕ್ಕೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಹೋಗ್ಬಿಟ್ಟು ನನ್ಗೊಂದು ಜೊತೆ ಬಟ್ಟೆ ತಂದು ಕೊಟ್ಟಿದ್ರು. ಆ 30-40 ರೂಪಾಯಿ ಕೂಲಿ ಕೆಲ್ಸಕ್ಕೆ ಹೋಗಿ ಶಾಲಾ ದಿನಗಳಲ್ಲಿ. ಇವತ್ತಿನ ಜನರೇಷನ್ ಅನ್ನ ಕೇಳಿ ನೋಡಿ, ಬರೀ 1000, 10,000, 50,000, 1 ಲಕ್ಷ ಅಂತಾರೆ. ದೇ ಡೋಂಟ್ ನೋ ದಿ ವ್ಯಾಲ್ಯೂ ಆಫ್ ದಿ ಮನಿ. ಬಟನ್ ಒತ್ತಿದ್ರೆ ಸ್ವಿಗ್ಗಿ, ಡನ್ಸೋ, ಮಿಂತ್ರಾ, ಇನ್ನೊಂದು ಪರ್ಚೇಸು, ಶಾಪಿಂಗು ಅಂತ ಹೇಳ್ತಾರೆ. ನೀವು ನಂಬೋಲ್ಲ. ನಾವು ಆ ಲೋಕವನ್ನ, ಆ ಜನರೇಷನ್ ಅನ್ನ ದಾಟಿ ಬಂದಿದ್ದೀವಿ. ಇನ್ನು ನನ್ನ ತಂದೆ, ನನ್ನ ತಾಯಿ ತಿಂಗಳಿಗೆ 50 ರೂಪಾಯಿ ಸಂಬಳ. ನೋಡಿದ್ದೇವೆ. ತುಂಬಾ ಎತ್ತರದ ಬದುಕು ನೋಡಿದ್ದೇವೆ, ತುಂಬಾ ಕೆಳ ಹಂತದ ಬದುಕು ನೋಡಿದೆ. ನಮಗೆ ಆ ವ್ಯಾಲ್ಯೂ ಗೊತ್ತಿದೆ, ಸಂಬಂಧಗಳ ವ್ಯಾಲ್ಯೂ ಗೊತ್ತಿದೆ. ಈಗಿನ ಜನರೇಷನ್ಗಿಲ್ಲ. ಯಾಕೆ? ದ ರಾಹು ಇಸ್ ಟ್ರಾನ್ಸಿಷನ್. ನಾನು ಇದನ್ನ 18 ವರ್ಷದ ಹಿಂದ್ಗಡೆ ಹೇಳಿದ್ದೆ. 2007-8 ಕಾರ್ಯಕ್ರಮ ನಡೆಸುವಾಗ ಈ ಟಿವಿ ಕಾಲಕ್ಕೆ, ಕಸ್ತೂರಿ ಕನ್ನಡ ಕಾಲಕ್ಕೆ ಈ ರೀತಿ ಮನುಷ್ಯ ಬದಲಾಗಿ ಬಿಡುತ್ತಾನೆ. ಹಿ ವಿಲ್ ನಾಟ್ ಗಿವ್ ವ್ಯಾಲ್ಯೂಸ್. ಸಂಬಂಧಗಳ ಬಗ್ಗೆ, ಧರ್ಮಗಳ ಬಗ್ಗೆ, ದೇವರುಗಳ ಬಗ್ಗೆ, ಹಿರಿಯರುಗಳ ಬಗ್ಗೆ ರಾಹು ಅಲ್ಲಿ ಬಂದು ಕುಳಿತಿದ್ದಾನೆ. ಅಂಡ್ ಹಿ ಇಸ್ ಆಸ್ಪೆಕ್ಟಿಂಗ್ ಗುರುವಿನ ಮನೆಯನ್ನ. ಸೊ ಜ್ಞಾನವನ್ನ ಒಡೆದಾಕ್ತಾನೆ. ಗುರು ಅಲ್ಲಿಂದ ಮೂವ್ ಆಗ್ಬಿಟ್ಟಿದೆ, ಮಿಥುನದಿಂದ ಕಟಕಕ್ಕೆ ಬಂದ್ಬಿಟ್ಟಿದೆ. ಎಲ್ಲಿ ನೋಡ್ತಿದೆ? ಒಂದಷ್ಟು ಅಲ್ಪಜ್ಞಾನಿ, ಮಹಾಗರ್ವಿ ಅಂತ ಹೇಳ್ತಿದೆ. ಸೊ ಈ ತರದ್ದು ಅರ್ಧಂಬರ್ಧ ತಿಳ್ಕೊಂಡು ಬಂದು ಮಾತಾಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅರ್ಧಂಬರ್ಧ ಏನೇನೋ ಮಾತುಗಳು, ಏನೇನೋ ಚಾನೆಲ್ಗಳು, ಏನೇನೋ ವಿಚಾರಗಳು, ಅದ್ರಲ್ಲಿ ನಿಜವಾಗ್ಲೂ ಕರೆಕ್ಟ್ ಇದೆಯಾ, ಏನಿದೆಯಾ, ಏನ್ ಬೇಕಾದ್ರೂ ಗಾಸಿಪ್ಪು ಹರಡಿಸ್ಬಿಡೋದು. ಮನುಷ್ಯ ವಿಕಾರ ಆಗ್ತಿರ್ತಕ್ಕಂಥ ವಿಪರೀತ ವಿಕಾರತ್ವ ಎಲ್ಲೆಲ್ಲಿಯೂ. ಕಂಬ ನೋಡಿದ ತಕ್ಷಣ ನಾಯಿ ಕಾಲೆತ್ತು ಉಚ್ಚೆ ಉಯ್ಯುತ್ತೆ ಅನ್ನೋ ತರ, ನಂದೆಲ್ಲಿ ನಾನೇನು ಒಂದು ಒಪಿನಿಯನ್ ಕೊಡ್ಲಿ ಅನ್ನೋ ರೀತಿಯಲ್ಲಿ ಪೂರ್ಣ ನೆಗೆಟಿವ್ ಆಗತಕ್ಕಂಥ ಒಂದು ಭಾವ, ಎಚ್ಚರಿಕೆ. ಸೊ ರಾಹು ಅಲ್ಲಿ ಕುಜನ ಸಾರದಲ್ಲಿ ಕೂತಿದ್ದಾನೆ ಅಂದ್ರೆ ಬೆಂಕಿಯೇ. ಎಲ್ರಿಗೂ ನಮಗ್ ಶಕ್ತಿ, ಅದು ಪೊಳ್ಳು ಬೆಂಕಿ, ಯಾರಿಗೂ ಗೊತ್ತಿಲ್ಲ. ರಾಹು ಕುಜನ್ ರೂಪದಲ್ಲಿ ಕೂತಿದ್ದಾನೆ, ಅಗ್ನಿಕಾರಕ, ಅನಿಲ ಅಗ್ನಿ. ಅವನು ಧನುಸ್ಸನ್ನು ನೋಡ್ತಿದ್ದಾನೆ, ಸಿಂಹವನ್ನ ನೋಡ್ತಿದ್ದಾನೆ, ವೃಷಭವನ್ನ ನೋಡ್ತಿದ್ದಾನೆ. ಸೊ ದೆನ್ ದೇರ್ ಇಸ್ ಎ ಥ್ರೆಟ್. ಕಷ್ಟಪಟ್ಟೆ ತಗೋಬೇಕು ಮಿಥುನ ರಾಶಿಗೆ. ನಮಗ್ ನೋಡಿ ಅಲ್ಲೊಂದು ಬುಧ ವಕ್ರ, ಬುದ್ಧಿಯೂ ವಕ್ರ. ಸೊ ರಾಹು ಶನಿಯ ರೀತಿನಲ್ಲಿ ಹಾಗೂ ಕುಜನ ಭಾವದಲ್ಲಿ ನೀವು ಶಕ್ತಿವಂತರಲ್ಲ. ಸ್ಟಿಲ್ ಯು ವಾಂಟ್ ಟು ಗೋ ಫಾರ್ ಎ ಫೈಟ್ ಅನ್ನೋ ತರ ಆಗುತ್ತೆ. ನಾನು ಹೋಗ್ಬೇಕು ಅಂತ ಬಡಿಸ್ಕೊಂಡ್ ಬಂದ್ಬಿಡ್ತೀರಿ. ಹುಷಾರು. ಬೇಡವೇ ಬೇಡ. ಬುಧ ವಕ್ರ ಅಲ್ವಾ, ರಿಸ್ಕೆ ತಗೊಳ್ಳೋದು ಬೇಡಪ್ಪ. ನಾನೇ ವಕ್ರ ಆಗ್ಬಿಟ್ಟಿದ್ದಾನೆ. ಅದ್ರಲ್ಲಿ ರಾಹು ಬೇರೆ ನೋಡಿ. ರಾಹು ಕುಜನ ಸಾರಕ್ಕೆ ಬಂದ ದಿನ ಬುಧ ವಕ್ರನಿದ್ದಾನೆ ನಿಮ್ಮ ಕಟಕದಲ್ಲಿ. ಅದೃಷ್ಟಕ್ಕೆ ಶುಕ್ರ ಇದ್ದಾನೆ. ವಿಪರೀತ ರಾಜಯೋಗ 100% ಮಿಥುನ ರಾಶಿಗೆ. ಇಟ್ ಇಸ್ ಗೋಯಿಂಗ್ ಟು ಬಿ ಒಂಥರ ದಿವಾನ್ ಪಟ್ಟ ಅಂತ ಹೇಳ್ತೇವೆ. ಗೌರವ, ಹೆಸರು, ಕೀರ್ತಿ ಇದೆಲ್ಲವೂ ಸಿಗತಕ್ಕಂತ ಒಂದು ಛಾಯೆ. ಆದ್ರೆ ಕೆಲವ್ರು ಹಾಳು ಮಾಡ್ಕೊಬಿಡ್ತಾರೆ ಈ ಒಂದು ಛಾಯೆಯಲ್ಲಿ. ನಾನು ಅದನ್ನು ನೋಡಿದ್ದಾನೆ. ನಾನು ಆಗ್ಲೇ ಹೇಳಿದ್ನಲ್ಲ, ಒಬ್ಬ ಲಕ್ಕಿ ಸ್ಟೋನ್ ಮಾರಾಟಗಾರ, ಆತನ ಜಾತಕದಲ್ಲಿ ಶುಕ್ರ ಬುಧ ಸೇರಿತ್ತು. ಹೇಳಿದ್ರು ಕೇಳಿಲ್ಲ. ಅವರ ಮಗನಿಗೆ ಜೆನಟೈಲ್ಸ್ ಭಾಗದಲ್ಲಿ, ಗುಪ್ತಾಂಗ ಭಾಗದಲ್ಲಿ ಬರಬಾರದ ಮಾರಣಾಂತಿಕ ಕಾಯಿಲೆ ಬಂದಿತ್ತು. ವೆರಿ ಕೇರ್ಫುಲ್. ಮಾತಾಡಿದ್ರೆ ಹೋಯ್ತು, ತೊಡೆದ್ರೆ ಹೋಯ್ತು. 100% ನಿಮಗೆ ಭೂಮಿ ವಿಚಾರದಲ್ಲಿ, ಒಡ ಹುಟ್ಟಿದವರ ವಿಚಾರದಲ್ಲಿ, ವೃತ್ತಿ ವಿಚಾರದಲ್ಲಿ ಕೆಲವೊಂದು ಪಾರಿಶ್ರಾಮಿಕಗಳು ಇರತಕ್ಕಂಥದ್ದಿರುತ್ತೆ. ಯಾಕಂದ್ರೆ ರಾಹು ಕುಜನ್ ಸಾರದಲ್ಲಿ 7ನೇ ಭಾವದಿಂದ ನಿಮ್ಮ 3ನೇ ಮನೆಯನ್ನು ನೋಡ್ತಾನೆ.
ಕೇತು ಆಲ್ರೆಡಿ ಉಳಿ ಇಟ್ಟಿದ್ದಾನೆ ಅಲ್ಲಿ, ಅದ್ರ ಮೇಲೆ ಇವನು ಕುಜನ ಭಾವ, ಯಾಕಂದ್ರೆ ಕೇತು ನಕ್ಷತ್ರದಲ್ಲೇ ಇದ್ದಾನೆ. ಸೊ ದರ್ ಇಸ್ ಎ ಕೊಲ್ಯೂಷನ್ ಆಫ್ ಕುಜ ಕೇತು. ನೋಡಿ, ಕುಜ ಆಲ್ರೆಡಿ 12ನೇ ಮನೆ ನೆಲೆಸು. ನೋ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್, ಇಲ್ಲ ಪ್ರಾಪರ್ಟಿ ತಗಾದೆಗಳು ಬರ್ತವೆ. ಕಾಂಪ್ರಮೈಸ್ ಅಲ್ಲಿ ಹೋದ್ರಿ, ಇರಲಾರ್ದೆ ಇರುವೆ ಬಿಟ್ಕೊಂಡೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಮೂಗ್ ತೋರಿಸ್ಲಿಕ್ಕೆ ಹೋಗಿಸ್ತಾನೆ ಮಿಥುನ ರಾಶಿಯವರಿಗೆ. ಜಾಗ್ರತೆ ಇದೆ. ಷಷ್ಠಾಧಿಪತಿ ಪ್ಲಸ್ ಲಾಭಾಧಿಪತಿ. ನೋಡಿ, ಲಾಭಾಧಿಪತಿ ಭಾಗ್ಯದಲ್ಲಿ, ಷಷ್ಠಾಧಿಪತಿಯು ಭಾಗ್ಯದಲ್ಲಿ. ಅಲ್ಲಿಗೆ ಷಷ್ಠಾಧಿಪತಿ ಸಪ್ತಮವನ್ನ ನೋಡ್ತಿದ್ದಾನೆ ಅನ್ನೋ ತರ. ನೋಡಿ ಎಷ್ಟು ಆಂಗಲ್ಸ್ ಅನ್ನ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಿಮಗೇ ಗೊತ್ತಿಲ್ಲದೆ ತೊಂದರೆ ಕೊಡುವವನು ಬಂದು ನಿಮ್ಮ ಭಾಗ್ಯಕ್ಕೆ ಕೂತಿದ್ದಾನೆ ಅಂದರೆ ಭಾಗ್ಯದಲ್ಲಿ ತೊಂದರೆ ಕೊಡುವವನು ಅದೃಷ್ಟ ಅಂತ ಹೇಳೋದದೇ. ಹಿಂದಿನ ಜನ್ಮದ ಅದೃಷ್ಟ ಬೇರೆ, ಈ ಜನ್ಮದ ಅದೃಷ್ಟ ನಾವು ಕೆಲವೊಂದು ಮಾಡಿರ್ತೇವೆ, ನಮ್ಮ ಹಿರಿಯರು ಮಾಡಿರ್ತಾರೆ, ನಮ್ಮ ಸುತ್ತಮುತ್ತ ಆಗಿರುತ್ತೆ ಕೆಲವೊಂದು, ನಮಗೆ ಗೊತ್ತಿಲ್ಲತ್ತೆ. ಆ ಅದೃಷ್ಟದ ಮನೆಯಲ್ಲಿ ಕುಜನ್ ಸಾರದಲ್ಲಿ ಕುಳಿತು ಬಾಧಕ ಆಗ್ಬಿಡ್ತಾನೆ. ಷಷ್ಠಾಧಿಪತಿ ಫಸ್ಟ್ ರೋಲ್ ಮಿಥುನದಿಂದ ತಗೊಂಡ್ ಬಂದರೆ ನಿಮಗೆ 6ನೇ ಮನೆನೇ ಫಸ್ಟ್ ಸಿಗೋದು, ಆಮೇಲೆ ಲಾಭ. ಅದಕ್ಕೆ ಮಿಥುನ್ ರಾಶಿಯವರಿಗೆ ಸಾಮಾನ್ಯವಾಗಿ ಒಡೆದಾಡಿ ಬಡದಾಡಿ ಗುದ್ದಾಡಿ ಎಳೆದಾಡಿ ಆಮೇಲೆ ನೀವು 40-42 ಮೇಲೆ ಬದುಕೋ, ಮನೆ ತಗೊಂಡಿರೋದು, ಜಾಗ ತಗೊಂಡಿರೋದು. ನಿಮಗೂ ಒಂದು ಗಿಫ್ಟ್ ಬಂದಿರುತ್ತೆ. ನಾನು ನೋಡಿದ್ದೇನೆ ಮಿಥುನ ರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿಯೋ ಯಾವುದೋ ರೂಪದಲ್ಲೊಂದು ಮಿಥುನ ಲಗ್ನದವರಿಗೆ ಒಂದು ಭೂಮಿ ವಿಚಾರದಲ್ಲಿ ಒಂದು ಲಾಭ ನಡೆಯುತ್ತೆ. ನಾನು ನೋಡಿದ್ದೇನೆ. ಜಾಕ್ ಪಾಟ್ ಅದನ್ನ ಇಟ್ಕೊಂಡಿದ್ರೆ ಅದೃಷ್ಟವಂತರು ನೀವು. ಬಟ್ ಬರೋದಕ್ಕೆ ಮೊದಲು ಅದು ಒದ್ದಾಡಿಸಿ ಎಳೆದಾಡಿಸಿ ನಾನು ನೋಡಿದ್ದಾನೆ ಸಿಕ್ಕಾಬಟ್ಟೆ. ಬಟ್ ಯು ಹ್ಯಾವ್ ಟು ಗೋ ಥ್ರೂ ನಷ್ಟಗಳು, ಅವಮಾನಗಳು, ಋಣಗಳು, ಬಾಧೆಗಳು. ಅವನ ಸಾಲದಲ್ಲಿ ರಾಹು ಇರೋದ್ರಿಂದ ಖಂಡಿತ ದ ಫೇಸ್ ಆಫ್ ರಾಹು ಈಸ್ ಗೋಯಿಂಗ್ ಟು ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ತಾನೆ. ಸ್ವಲ್ಪ ಹುಷಾರು. ಲಾಭ ಬರುತ್ತೆ, 100% ಬರುತ್ತೆ. ಬಟ್ ಒಂದು 40% ಇದೆ. ಹೆಂಗೆ ಅಂತ ಹೇಳಿದ್ರೆ ಬಾಕ್ಸಿಂಗ್ ಮ್ಯಾಚ್ ತರ ಹೋಗ್ಬಿಟ್ಟು ಗುದ್ದಾಡಿಸ್ಕೊಂಡು ಮೂಗು ಬಾಯಿನಲ್ಲಿ ರಕ್ತ ಬಂದು ಆಮೇಲೆ ಕೈ ಎತ್ತುತ್ತಾರೆ ನಿಮ್ಗೆ. ಗೆದ್ದೆ ಕಣೋ ನೀನು ಅನ್ನತಕ್ಕಂಥದ್ದು ಒಂದು ನಡೆಯುತ್ತದೆ. ಗುರು ನಿಮ್ಮ ಷಷ್ಠ ರೂಪವನ್ನ ನೋಡ್ತಾನೆ. ನೋಡಿ, ನಿಮಗೆ ತೊಂದರೆ ಇರಬಹುದು. ಗುರು ಶುಕ್ರ ಬುಧ ಧನಸ್ಥಾನದಲ್ಲಿ ಬ್ಯೂಟಿಫುಲ್ ಆಗ್ಬಿಡುತ್ತೆ. ರಾಹು ಕುಜನ್ ಸಾರದಲ್ಲಿ ಬಂದಿರೋದು ನಿಮಗೆ, ನೀವೇನ್ ಕಷ್ಟಪಟ್ಟಿದ್ರಿ ನೋಡಿ. ಮೊನ್ನೆ ಯಾರೋ ಪನ್ನ ಅನ್ನತಕ್ಕಂಥ ಗಣಿಗಾರಿಕೆಯ ಜಾಗದಲ್ಲಿ ಒಬ್ಬ ರೈತನಿಗೆ ಅವನಿಗೇನೆ 30 ಲಕ್ಷದ ಒಂದು ವಜ್ರ ಸಿಕ್ಕಿದೆ. ಲೈಕ್ ದ್ಯಾಟ್ ಇಟ್ ವಿಲ್ ಹ್ಯಾಪನ್. ಖಂಡಿತ ಆಗುತ್ತೆ. ಮಿಥುನ ಲಗ್ನ, ಮಿಥುನ ರಾಶಿಯವರು ನೀವೇನ್ ಕಷ್ಟಪಟ್ಟಿದ್ದೀರಿ, ಒದ್ದಾಡಿದ್ರಿ ನೋಡಿ. ಶನಿ ಕೇಂದ್ರದಲ್ಲಿ ದಿಗ್ಬಲನಾಗಿದ್ದಾನೆ. ಅಂಡ್ ಆಲ್ಸೋ ಹಿ ಈಸ್ ಗೋಯಿಂಗ್ ಟು ಬಿ ವಕ್ರ. ಮೋರ್ ಫೋರ್ಸ್ ಆಗಿ ಕೊಡ್ತಾನೆ. ಅವನು ಭಾಗ್ಯವನ್ನ ನೋಡ್ತಾನೆ. ಅಲ್ಲಿರೋ ರಾಹು ಕುಜನ್ ಸಾರ ಲಾಭಾಧಿಪತಿ. ಸೊ ಲಾಭದವನನ್ನ, ತನ್ನ ಮುಂದುಗಡೆ ಇರೋವನನ್ನ, ಮುಂದುಗಡೆ ಮನೆಯವನನ್ನ ಹಿಂದುಗಡೆ ರೂಪದಿಂದ ನೋಡಿರುವುದರಿಂದ ಸೊ ನೀವು ಓಡಾಡಿ ಸುತ್ತಾಡಿ ನಿಮಗೆ ಸಿಗಬೇಕಾಗಿರತಕ್ಕಂಥದ್ದನ್ನ ನೀವು ಪಡೆಯುತ್ತೀರಿ. ದಟ್ ಇಸ್ ದಿ ಬ್ಯೂಟಿಫುಲ್ ಮಿಥುನ ರಾಶಿ. ಡೋಂಟ್ ವರಿ. ಸೊ ಒಂದ್ ಸ್ವಲ್ಪ ಕುಜಶಾಂತಿ ಮಾಡಿಸ್ಕೊಳ್ಳಿ. ಯಾಕಂದ್ರೆ ಷಷ್ಠಾಧಿಪತಿಯನ್ನ ದಾಟಿ ಬರೋದ್ರಿಂದ ಆ ಒಂದು ಫಲ ಗುರು ಶುಕ್ರ ಬುಧ 3 ಷಷ್ಠವನ್ನ ನೋಡ್ತಿರೋದ್ರಿಂದ ತೊಂದರೆಗಳಿಂದ ಹೊರಗಡೆ ಬರ್ತೀರಾ. ಆದ್ರೆ ಸಾಮಾನ್ಯ ಮನುಷ್ಯರು ಎಲ್ಲಿ ತಟ್ಕೋತೀವಪ್ಪ ನಾವು? ಲಕ್ಷ್ಮೀನಾರಾಯಣ. ವಳ್ಳಿ ಸುಬ್ರಹ್ಮಣ್ಯ ಕಲ್ಯಾಣೋತ್ಸವ ಎಲ್ಲಾದ್ರೂ ನಡೀತಿದೆಯಾ ನೋಡಿ. ಎಸ್, ಸೋದರಳ್ಳಿ ಅಲ್ವಾ ಎಷ್ಟಾದ್ರೂ. ಸೊ ನೋಡಿ, ಪಾಲ್ಗೊಳ್ಳಿ. ಸುಬ್ರಹ್ಮಣ್ಯರ ಆಲಯ ಅಲ್ಲಿ ಮಾಡ್ತಿರ್ತಾರೆ. ಹೋಗಿ ಬನ್ನಿ, ಪಾಲ್ಗೊಳ್ಳಿ. ಅಲ್ಲೊಂದು ಬೆಲ್ಲ, ತೊಗರಿ ಬೇಳೆ ಒಂದ್ ಸ್ವಲ್ಪ ದಾನ ಮಾಡತಕ್ಕಂಥದ್ದು ಮಾಡಿ. ಯಾರಾದ್ರೂ ಅಂಗವೈಕಲ್ಯ ಇರತಕ್ಕಂಥವ್ರು ವಿಶೇಷ ಸೇವೆ ಮಾಡಿ. ಮಂಗಳಮುಖಿಯರಿಗೆ ಏನಾದ್ರೂ ಹೂವು ಹಣ್ಣು ಕಾಯಿ ಕೊಡಿ. ಕಷ್ಟ ಪಡ್ತೀರಿ, ಬಟ್ ಗ್ಯಾರಂಟೀಡ್ ಬೆನಿಫಿಟ್. ಅಂಥದ್ದೊಂದಿದೆ, ಯೋಗವಿದೆ. ಏನ್ ಕಷ್ಟಪಟ್ಟಿರೋ ನಿಮ್ಮನ್ನು ಹುಡ್ಕೊಂಡು ಬರ್ತಕ್ಕಂಥದ್ದು ಆಗುತ್ತೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಪೂರ್ವಭಾದ್ರ ನಕ್ಷತ್ರ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಮೇಷರಾಶಿ. ಚಂದ್ರ ಗುರುವಿನ ಸಾರದಲ್ಲಿದ್ದಾನೆ, ಗುರು ಶನಿ ಸಾರದಲ್ಲಿದ್ದಾನೆ. ಶನಿ ಬುಧನ್ ಸಾರದಲ್ಲಿ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು
ಬುಧ ಗುರುವಿನ ಸಾರ, ಪರಿವರ್ತನಾ ಯೋಗ ಅನ್ನತಕ್ಕಂಥದ್ದು, ಗುರು ಶನಿ ಬುಧ ಗುರು ಅನ್ನತಕ್ಕಂಥದ್ದು ಮೇಷ ರಾಶಿಗೆ ಚೆನ್ನಾಗೇ ಇದೆ, ತೊಂದರೆ ಇಲ್ಲ, ಇಟ್ಸ್ ಅ ನೈಸ್. ಅದರಲ್ಲೂ ನಿಮಗೆ ಸಪ್ತಮಾಧಿಪತಿ ಸುಖದಲ್ಲಿ, ಷಷ್ಠಾಧಿಪತಿಯು ಸುಖದಲ್ಲಿರೋದ್ರಿಂದ ಸ್ವಲ್ಪ ತರಲೆ ಮಾಡಿಸ್ತಾನೆ, ಸ್ವಲ್ಪ ನೋಡಿಕೊಂಡು ಶಾರ್ಟ್ಕಟ್ಟು ಇನ್ನೊಂದು ಅನ್ನತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾಗಿರತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ, ಡೋಂಟ್ ವರಿ. ವೃಷಭ ರಾಶಿ, ಚಂದ್ರ ಗುರುಸಾರದಲ್ಲಿದ್ದು ಗುರು 3ನೇ ಮನೆಯಿಂದ ನಿಮ್ಮ ಭಾಗ್ಯಸ್ಥಾನವನ್ನ, ನಿಮ್ಮ ಸಪ್ತಮ ಸ್ಥಾನವನ್ನ, ನಿಮ್ಮ ಲಾಭ ಸ್ಥಾನವನ್ನ ನೋಡುವುದರಿಂದ ಅಡ್ವೈಸರ್, ಟೀಚರ್, ಲೆಕ್ಚರರ್, ಗೈಡ್ ಇಂತಹ ಒಂದು ವೃತ್ತಿ ಉದ್ಯೋಗ ದಾರಿ ತೋರಿಸುವಂತವರಿಗೆ ವಿಶೇಷ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆಯ ದಿನ. ಮಿಥುನ ರಾಶಿ, ಚಂದ್ರ ಗುರುವಿನ ಸಾರದಲ್ಲಿದ್ದು ಗುರು ಶನಿ ಸಾರದಲ್ಲಿದ್ದು ಶನಿ ದಶಮದಲ್ಲಿದ್ದು ಅಲ್ಲಿ ಬುಧನ್ ಸಾರದಲ್ಲಿದ್ದು ಮತ್ತೆ ಬುಧ 2ನೇ ಮನೆಯಲ್ಲಿ ಇದ್ದಾನೆ. ಸೊ ವಾಣಿಗೆ, ಜ್ಯೋತಿಷ್ಯ, ಆಗಮ, ಮಂತ್ರೋಪಾಸನ, ಉಪನಿಷತ್ತು, ದೇವತಾರಾಧನ ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತದೆ. ಇನ್ನು ಕರ್ಕಾಟಕ ರಾಶಿ, ಚಂದ್ರ 12ನೇ ಮನೆ, ಗುರು ಸಾರ, ಗುರು ನಿಮ್ಮನಲ್ಲೇ. ಸೊ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಾಗದಿದ್ದಾಗ ನಿರ್ಧಾರ ತೆಗೆದುಕೊಳ್ಳಬಾರದು, ಯಾವ್ದು ಸರಿ ಯಾವ್ದು ತಪ್ಪು, ಇದು ಮಾಡೋದಾ ಬೇಡವಾ. ಸೊ ಇವತ್ತು ಈ 3 ವಿಚಾರಗಳಿಂದ ದೂರ ಇದೆ. ಗೊತ್ತಾಗ್ತಿಲ್ಲ ಏನು ಮಾಡಬೇಡಿ, ಟ್ರಸ್ಟ್ ಮಾಡಬೇಕಾ ಬೇಡವಾ ಮಾಡಬೇಡಿ, ಸುಮ್ಮನಿದ್ದು ಬೇಡಿ, ಡೋಂಟ್ ಗಿವ್ ಎಸ್. ಇವತ್ತು ಎಸ್ ಅನ್ನೋಕೆ ಹೋದ್ರೆ ಬಡದಾಡಿಸ್ಕೋತೀರಿ, ಎಚ್ಚರಿಕೆ. ಸಿಂಹ ರಾಶಿ, ಗುರು 12, ಗುರು ದೃಷ್ಟಿ ಇಲ್ಲ, ಆದರೆ ಚಂದ್ರ ಗುರುವಿನ ಸಾರದಿಂದ ನೋಡುತ್ತಿರುವುದರಿಂದ, ರಾಹು ಕುಜನ ಸಾರದಿಂದ ನೋಡುತ್ತಿರುವುದರಿಂದ ಒಂದು ರೀತಿ ಶಕ್ತಿಯೇ, ಒಳ್ಳೆದಕ್ಕೆ ಉಪಯೋಗ ಮಾಡಿ. ನಾವು ಫಸ್ಟ್ ಮಾಡಬೇಕಾಗಿರೋದು, ಮೊನ್ನೆ ಯಾರೋ ಬಂದ್ರು, ಸಾರ್ ನಾನು ಇವ್ರಿಗೆ ಅದು ಮಾಡಬೇಕು ಅವ್ರಿಗೆ ಇದು ಮಾಡಬೇಕು. ನಾವು ಒಂದೇ ಕೇಳಿದೆ, ನಿನ್ನ ಹತ್ರ ಸ್ವಂತ ಮನೆ ಇದೆಯಾ? ಇಲ್ಲ. ಅಮ್ಮನಿಗೇನಾದ್ರೂ ಒಂದು ಒಳ್ಳೆ ಒಡವೆ ಕೊಡ್ಸಿದ್ಯಾ? ಇಲ್ಲ. ಪತ್ನಿಗೇನಾದ್ರೂ ಮಾಡಿದ್ಯಾ? ಮದುವೆನೇ ಆಗಿಲ್ಲ. ಅಕ್ಕ ತಂಗಿರ್ಗೆ ಏನಾದ್ರೂ ಮಾಡಿದ್ಯಾ? ಇಲ್ಲ. ಒಂದು ಸ್ವಂತ ಮನೆ ತಗೊಟ್ಟಿದ್ಯಾ? ಇಲ್ಲ. ಅಮ್ಮನ್ಗೆ ಓಡಾಡಕ್ ಒಂದು ಕಾರ್ ಇಟ್ಟಿದ್ಯಾ? ಇಲ್ಲ. ಅಮ್ಮನ್ಗೊಂದು ಅಟ್ಲೀಸ್ಟ್ ಒಂದು ಅವಲಕ್ಕಿ ಚೈನ್ ತಂದು ಕೊಟ್ಟಿದ್ಯಾ? ಇಲ್ಲ. ಅಪ್ಪನ್ಗೊಂದು ಚಪ್ಪಲಿ ತಂದು ಕೊಟ್ಟಿದ್ಯಾ? ಇಲ್ಲ. ಅಪ್ಪನ್ಗೊಂದು 4 ರೇಷ್ಮೆ ಪಂಚೆ, ರೇಷ್ಮೆ ಶಲ್ಯ, ಒಂದು ಶರ್ಟು, ಅಮ್ಮನ್ಗೊಂದು 4 ಮೈಸೂರು ಸಿಲ್ಕ್ ಸ್ಯಾರಿ, ಒಂದು 50,000 ತೆಗೆದಿಟ್ಟಿದ್ದೀಯಾ? ಇಲ್ಲ. ಅಮ್ಮನ ಹೆಸರಿನಲ್ಲಿ ಒಂದು ಅಟ್ಲೀಸ್ಟ್ ಒಂದು 20 ಲಕ್ಷ ಫಿಕ್ಸೆಡ್ ಮಾಡಿದ್ಯಾ? ಅಮ್ಮ ಯಾರ ಹತ್ರ ಅಂಗಲ ಹಚ್ಚಬಾರ್ದು, ಒಂದು 10,000 ಆದ್ರೂ ಪೆನ್ಷನ್ ತರ ದುಡ್ಡು ಬರುತ್ತೆ. ಅಪ್ಪನ ಹೆಸರಿನಲ್ಲೂ ಒಂದು 25 ಲಕ್ಷ ಇಟ್ಟಿದ್ಯಾ? ಅಪ್ಪನಿಗೂ ಒಂದು 20,000 ರೂಪಾಯಿ ಬರುತ್ತೆ. ಇಲ್ಲ. ಬೇಡ. ನಿನ್ನ ಹೆಸರಲ್ಲಿ ಇದೆಯಾ? ಇಲ್ಲ. ಏನೂ ಇಲ್ಲ, ತನ್ನವರಿಗೂ ಇಲ್ಲ, ತನಗೂ ಇಲ್ಲ, ಊರಿಗೆ ಹೋಗ್ತಾನಂತ, ಊರಿಗೆ. ಹೌದು ಮಕ್ಳೇ, ಹೌದು. ತಾನು ತಿಂದಿಲ್ಲ, ತನ್ನವ್ರಿಗೂ ಇಟ್ಟಿಲ್ಲ, ತನ್ನ ನಂಬ್ಕೊಂಡವ್ರಿಗೂ ಇಲ್ಲ, ಊರಿಗೆಲ್ಲ ಏನೋ ಮಾಡ್ತಾನಂತೆ. ಟಾಟಾನೇ ಮಾಡ್ತಿಲ್ಲ, ಬೊಗಳೆ ದಾಸ ಇರೋ, ಹೀಗೆ ಬೈದೆ. ಟ್ರಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಅಂಬಾನಿ ಮಾಡ್ತಿಲ್ಲ, ಅದೆಲ್ಲ ಸುಮ್ಮನೆ ಬೊಗಳೆ ಮಾಡೋದು. 1 ರೂಪಾಯಿ ಊರಿಗೆಲ್ಲ ತೋರ್ಸೋದು, ಲಕ್ಷ ರೂಪಾಯಿ. ತಲೆ ಕೆಟ್ಟವನೇ. ಫಸ್ಟ್ ನಿನ್ನ ಅಮ್ಮ ಅಪ್ಪನಿಗೆ ಚೆನ್ನಾಗಿಡು, ಅದನ್ನ ಮಾಡು ನಿನ್ನ ಕರ್ತವ್ಯದಲ್ಲಿ ಅಂತ. ಸೊ ನಿಮ್ಮವರನ್ನ ಮೊದಲು ಕಾಪಾಡಿಕೊಳ್ಳಿ ಸಿಂಹರಾಶಿ, ನಿಮ್ ಜೊತೆಲಿರೋರ್ನ ಫಸ್ಟ್. ಅದು ಆಗ್ಬಿಟ್ಬಿಟ್ಟು ಊರಿಗೆಲ್ಲ ನಾನೇನೋ ಮಾಡ್ತೀನಿ ಅಂತ ಹೋಗ್ಬೇಡಿ. ಗುರು 12ನೇ ಮನೆಯಲ್ಲಿದ್ದಾನೆ, ಮುಗುಚಾಕ್ತಾನೆ ಅಷ್ಟೇ. ಫಸ್ಟ್ ತನ್ನವರು. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ 6ನೇ ಮನೆ, ಗುರು ಲಾಭ ಚೆನ್ನಾಗಿದೆ. ಕೈ ಕೆಸರಾದರೆ ಬಾಯಿ ಮೊಸರು. ಇವತ್ತು ಕನ್ಯಾ ರಾಶಿಗೆ ಕಷ್ಟಪಡದೆ ಏನೂ ಸಿಗೋಲ್ಲ. ಬೀಯಿಂಗ್ ಎ ಲಾಯರ್, ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಫ್ಯಾಂಟಾಸ್ಟಿಕ್. ತುಲಾ ರಾಶಿ, ದುಡ್ಡು, ಗೌರವ, ಹೆಸರು. ದುಡ್ಡು ಬೇಕಾ, ಹೆಸರು ಬೇಕಾ? ನೋಡಿ, ಅವನು ಯಾರೋ ನಾನು ಹೇಳಿದ್ನಲ್ಲ, ದುಡ್ಡು ನಿಂದ್ಗಡೆ ಹೋದ, ಎಲ್ಲ ಹೋಯ್ತು, ಮರ್ಯಾದೆ ಹೋಯ್ತು, ಜೈಲಲ್ಲಿ ಹೋಗಿ ಕೂತ್ಕೊ. ಅವರು ಜೀರ್ಣಿಸ್ಕೊಬಿಟ್ಟಿದಾರಪ್ಪ. 500 ಕೋಟಿ ಈಗ ಕೋರ್ಟಲ್ಲಿ ಹೋಗಿ ಪ್ರೂವ್ ಆಗ್ಬೇಕು.
ನಡೆಯೋ ಅಷ್ಟರಲ್ಲಿ ಅದು ಬೇರೆ ಕತೆ. ಅಷ್ಟು ದುಡ್ಡು ಯೋಚನೆ ಮಾಡಿ ನೋಡಿ, ಅವನೊಂದು ಬೇಲ್ ತಗೊಂಡ್ ಬರ್ತಾನೆ, ಬಂದು ಒಂದು 10, 15, 20 ವರ್ಷ ಆಗುತ್ತೆ. ಅಷ್ಟೆಲ್ಲ ಅವನು ಇರ್ತಾನ, ರಿಟೈರ್ಮೆಂಟ್ ಆಗ್ಬಿಟ್ಟಿದ್ದಾನೆ ಆಲ್ರೆಡಿ. ರಿಟೈರ್ಮೆಂಟ್ ಇರ್ಬೇಕಾದ್ರೆ ಹಿಡಿದಿರೋದು ಆ ದುಡ್ಡು 4 ಪಟ್ಟು ವ್ಯಾಲ್ಯೂ ಆಗ್ಬಿಟ್ಟಿರುತ್ತೆ. ಹಾಕಿರೋ ಚರಾಸ್ತಿ, ಸ್ಥಿರ ಆಸ್ತಿ, ಬೇರೆ ಬೇರೆ ಕಥೆಗಳಾಗ್ಬಿಟ್ಟಿರುತ್ತೆ. ಅವೆಲ್ಲ ಡೀಲ್ ಮಾಸ್ಟರ್ಗಳಾಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ನಡೀತಿದ್ದಾವೆ ಬಿಡಿ. ಅವನಿಗೆ ಶಿಕ್ಷೆ ಆದ ಹಾಗೆ ಮುಗಿದ ಹಾಗೆ. ಇದು ಮಲ್ಯ ಕಥೆನಲ್ಲಿ, ಮೋದಿ ಕಥೆನಲ್ಲಿ, ನೀರವ್ ಮೋದಿ ಕಥೆನಲ್ಲಿ, ಮೇಲ್ ಚೋಕ್ಸಿ ಕಥೆನಲ್ಲಿ ಎಲ್ಲ ಇಲ್ಲಿಂದ ಓಡೋದು ದೊಡ್ಡ ದೊಡ್ಡ ಕಥೆಗಳನ್ನೆಲ್ಲ ನೋಡಿ. ಅನಿಲ್ ಅಂಬಾನಿ ಇವತ್ತಾದ್ರೂ ಜೈಲಲ್ಲಿ ಕೂತಿದ್ದಾನ? ಮೊನ್ನೆನೂ ಸೆಬಿ ಹೇಳಿದೆ 6,000 ಕೋಟಿಯ ಲಂಪಟತನ. ನಮ್ಮನ್ನ 6,000 ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ ಅವ್ರು ಜಪ್ತಿಗೆ ಬರ್ತಾರೆ. ಇದೆ ಇರ್ಲಿ ಬಿಡಿ. ನಮ್ಮ ಧರ್ಮಕ್ಕೆ ಆಗಾಗ ನಮ್ಮ ಗುರುಗಳು ಹೇಳ್ತಾರೆ, ಒಳ್ಳೇದು ಅನ್ನೋದೇ ಸುಳ್ಳು ಕಣೋ ಅಂತ. ಯಾವನಾದ್ರೂ ಒಳ್ಳೇದ್ ಮಾಡ್ದವ್ ನೆಮ್ಮದಿಯಾಗಿದ್ದಾನೇನೋ ತೋರ್ಸೋ. ನಾನಂತೂ ನೆಮ್ಮದಿಯಾಗಿದ್ದೇನೆ ಗುರುಗಳೇ, ಬೇಡವೇ ಬೇಡ. ಅದಕ್ಕೆ ಕಣೋ ಅವಾಗವಾಗ ನೀನು ಹೇಳ್ತಿರ್ತೀಯ, ಯಾರು ಇಲ್ಲದ ಊರಲ್ಲಿ ಹೋಗಿ ನಾನಿರಬೇಕು ಅಂತ. ನನ್ನ ತೋಟದಲ್ಲಿ ಯಾರು ಇಲ್ಲ ಗುರುಗಳು, ಆರಾಮ್ಸೆ ಪಶು ಪಕ್ಷಿ ಪ್ರಾಣಿ ಮನುಷ್ಯರುಗಳ ಜೊತೆ ಇರ್ಲಿಕ್ಕಾಗುತ್ತೆ ನಾವು ಒಳ್ಳೆತನ ಇಟ್ಕೊಂಡು ಅಂತ. ಸತ್ಯವೇ. ಆದರೂ ನಮ್ಮ ಕರ್ತವ್ಯದಲ್ಲಿ ನಾವಿರಿ. ನೋಡಿ, ನಿಮಗೆ ಇಷ್ಟ ಇದ್ರೆ ಮಾನ ಮರ್ಯಾದೆಯಿಂದ ಬದುಕಬೇಕು ಅಂದ್ರೆ ಗೌರವದಿಂದ ಹೋಗಿ. ಏನಾದ್ರೂ ಸರಿ ಬಾಚ್ಕೊಂಡು ನಾವೊಬ್ರು ಚೆನ್ನಾಗಿರೋಣ ಅಂದ್ರೆ ಇದ್ರ ಹಿಂದ್ಗಡೆ ಹೋಗಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚೆನ್ನಾಗಿದೆ. ಚಂದ್ರ ಗುರುಸಾರ ಗುರು ಭಾಗ್ಯದಿಂದ ನಿಮ್ಮನೇಲೆ ನೋಡ್ತಿರೋದ್ರಿಂದ 100% ವೃತ್ತಿ, ಉದ್ಯೋಗ, ಕುಟುಂಬ, ನೆಮ್ಮದಿ, ಒಂದು ರೀತಿಯ ಆನಂದ, ಸಮಾಧಾನದ ದಿನ. ಇನ್ನು ವಿಶೇಷವಾಗಿ ಧನುಸು ರಾಶಿ ಚಂದ್ರ ಗುರುಸಾರ ಗುರು ಅಷ್ಟಮ. ಒಳ್ಳೇದಕ್ಕೆ ಧೈರ್ಯ ಮಾಡಿ, ಕೆಟ್ಟದಕ್ಕೆ ಧೈರ್ಯ ಮಾಡಕ್ ಹೋಗ್ಬೇಡಿ. ವಿಪರೀತ ರಾಜಯೋಗದ ಭಾವ. ರಾಹು ಬೇರೆ ಕುಜನ್ ಸಾರ, ಕುಜ 6ನೇ ಮನೆ, ಭಾಗ್ಯಾಧಿಪತಿ 7. ಫೆಂಟಾಸ್ಟಿಕ್. ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಗುರು ಅಷ್ಟಮ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗುತ್ತೆ, ಅದ್ರ ಮೇಲೆ ನಿಮ್ಮ ಇಷ್ಟ. ಬೇರೆ ಯಾವುದು ಬಾಚ್ಕೊಳಕ್ ಹೋಗೋದು. ತುಂಬಾ ಶಕ್ತಿ ಬಂದವ್ರು ಯಾಕೆ, ನಾನು ಯಾರು ಗೊತ್ತೇನೋ, ನಾನೇನ್ ಗೊತ್ತೇನೋ, ನಾನು ಇನ್ನೇನಾದ್ರೂ ಮಾಡಕ್ಕಾಗುತ್ತಾ, ನಾನು ಕರ್ಕೊಂಡ್ ಮತ್ತೆ ಇದೆಲ್ಲ ಹೇಳ್ಬಿಡ್ತಾರೆ. ಅಂಥದ್ದೊಂದು ಪ್ರಯೋಗ ಉಂಟು, ಸ್ವಲ್ಪ ಜಾಗ್ರತೆ ತನ್ನಷ್ಟು. ಇನ್ನು ವಿಶೇಷವಾಗಿ ಮಕರ ರಾಶಿ ಚಂದ್ರ ಗುರುಸಾರ, ಗುರು 7ನೇ ಮನೇಲಿ ಉಚ್ಚಂಗತ. ಕೆಲವು ಕೆಲಸಗಳು ಮಾಡ್ಲಿಕ್ಕೆ ಗುರು ಚೆನ್ನಾಗಿರ್ಬಾರ್ದು. ಮೋಸ ಮಾಡೋರಿಗೆ, ದೋಚ್ಕೊಳ್ಳೋರಿಗೆ, ಹೌದಪ್ಪ ಅಂತ ಕೆಲಸ, ಸುಳ್ಳು ಹೇಳುವಂತ ಕೆಲಸಗಳು ಹೆದರೇ ಮಾಡ್ಕೋಬೇಡಿ ಇವತ್ತು ಆ ಥರ. ಸೊ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಗೋಲ್ಡ್ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಚೆನ್ನಾಗಿದೆ. ಯುವರ್ ಮನಿ ಇಸ್ ಇನ್ ಯುವರ್ ಬಾಸ್ಕೆಟ್. ಕುಂಭ ಗುರು 6ನೇ ಮನೆ, ವ್ಯಯಸ್ಥಾನವನ್ನ ನೋಡ್ತಿದ್ದಾನೆ. ಚಂದ್ರನು 6ನೇ ಮನೆ ಅಧಿಪತಿ. ಸ್ವಲ್ಪ ಪರಿಶ್ರಮ ಪಟ್ಟು ಬದುಕು ಕಟ್ಟಿಕೊಳ್ಳತಕ್ಕಂಥ ದಿನ. ವಿಪರೀತ ಖರ್ಚುಗಳು, ಕಮಿಟ್ಮೆಂಟ್ಗಳು ಇರತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ಮೀನರಾಶಿ ಚಂದ್ರ 12ನೇ ಮನೆ, ಗುರು ಪಂಚಮ. ಒಳ್ಳೇದಕ್ಕೆ ಖರ್ಚು, ಮಕ್ಕಳಿಗೋಸ್ಕರ ಖರ್ಚು, ಮನೆಗೋಸ್ಕರ ಖರ್ಚು, ಮರ್ಯಾದೆಗೋಸ್ಕರ ಖರ್ಚು, ಗೌರವಕ್ಕೋಸ್ಕರ ಖರ್ಚು, ಅಭಿಮಾನಕ್ಕೋಸ್ಕರ ಖರ್ಚು, ಪೂಜೆಗೋಸ್ಕರ ಖರ್ಚು, ಸಂಪ್ರದಾಯಕ್ಕೋಸ್ಕರ ಖರ್ಚು, ಧರ್ಮಕ್ಕೋಸ್ಕರ ಖರ್ಚು. ಅಂಥದ್ದು ಮಾಡಿಸ್ತಾನೆ ಅಷ್ಟೆ, ಇನ್ನೇನು ತೊಂದರೆಗಳೇನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.